ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. This is where craftsmanship finds its true home. Sadhguru Ayurveda Gram Floor Soap. Rohan Corporation India Private Limited. Signature of trust. Invest in workspaces managed by Vertex. Invest Smart. Invest in Mangaluru. Shashi Mate. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ. ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೌಡೂರ್. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಒಂದು ಮೇಜರ್ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕಿದ್ದೀವಿ. ಬೇರೆ ದೇಶಗಳ ವಿಚಾರ ಗೊತ್ತಿಲ್ಲ, ಬಟ್ ಭಾರತದಲ್ಲಿ ಯಾವ ರೀತಿಯಾದಂಥ ಕಾನೂನು ಪ್ರಸ್ತುತ ಇದೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ಇರುತ್ತೆ, ಆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಜಾಗಗಳನ್ನು ಮೀಸಲಿಡಲಾಗಿರುತ್ತೆ. ಅದರಲ್ಲಿ ಕಾಲಕ್ರಮೇಣವಾಗಿ ಜನರು ತಮ್ಮ ಮನೆಗಳನ್ನು ಕಟ್ಟಿಕೊಂಡು ವಾಸವನ್ನ ಮಾಡ್ತಾರೆ. ಕೊನೆಯ ಒಂದು ಸಮಯದಲ್ಲಿ ಸರ್ಕಾರ ಅದನ್ನು ಇಲ್ಲ, ಇದು ಸರ್ಕಾರಿ ಜಾಗ ಅಂತ ಹೇಳಿ ಮತ್ತೆ ಒತ್ತುವರಿ ಮಾಡುವಂತಹ ಕ್ರಮ ಇದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬರ್ತಾ ಇರುವಂತಹ ಪದ್ಧತಿ. ಇದು ಹಲವು ವರ್ಷಗಳಿಂದ ಕೂಡ ನೋಡಿಕೊಂಡು ಬಂದಿರುವಂಥದ್ದು. ಅನೇಕ ಜನರು ಒತ್ತುವರಿಯಾಗಿ ಅಂದರೆ ಗೃಹ ಪ್ರವೇಶವಾಗಿ 2 ದಿವಸಕ್ಕೆ ತಮ್ಮ ಮನೆ ಇರುವಂತಹ ಜಾಗ ಸರ್ಕಾರಿ ಜಾಗ ಅಂತ ಹೇಳಿ ಕಟ್ಟಿರುವಂತಹ ಎಲ್ಲ ಮನೆಗಳನ್ನು ಕೂಡ ಕೆಡವಿ ನಡು ರಸ್ತೆಗೆ ಬಂದಿರುವಂತಹ ಘಟನೆಗಳು ಕೂಡ ಇದೆ ಕರ್ನಾಟಕದಲ್ಲಿ. ಇಂಥ ಘಟನೆ ಅನೇಕ ಇದೆ. ಆದರೆ ಈಗ ಪ್ರಸ್ತುತ ರಾಜ್ಯದಲ್ಲಿ ಆಗ್ತಾ ಇರುವಂತಹ ವಿಚಾರವನ್ನು ಗಮನಿಸೋದಾದ್ರೆ, ಅಪ್ಡೇಟ್ ಅನ್ನು ಗಮನಿಸೋಣ. ಸೊ ಈ ಅಪ್ಡೇಟ್ನ ಮುಖಾಂತರವಾಗಿ ಗಮನಿಸೋದಾದ್ರೆ, ಈಗ ಪ್ರಸ್ತುತ ಆಗ್ತಾ ಇರುವಂತಹ ವಿಚಾರ, ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದವರಿಗೆ ಮೊದಲಿಂದ ಸ್ಟಾರ್ಟಿಂಗ್. ಸೊ 2026ರ ಕೇರಳ ವಿಧಾನಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಈಗ ಪಾಲಿಟಿಕ್ಸ್ ನಡೀತಾ ಇದೆ. ಸಿಎಂ ಪಿಣರಾಯಿ ವಿಜಯನ್ ಅವರು ಮಾಡಿರುವಂತಹ ಟ್ವೀಟ್ ನಿಂದಾಗಿ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ ಎಚ್ಚೆತ್ತಿರುವಂಥದ್ದು. ಕೇರಳದ ಸಿಎಂ ಪಿಣರಾಯಿ ವಿಜಯನ್ನ ಒಂದು ಟ್ವೀಟ್ಗೆ ಎಂಟೈರ್ ಕಾಂಗ್ರೆಸ್ ಟೀಮ್ ಎಚ್ಚೆತ್ತುಕೊಂಡಿರುವಂಥದ್ದು. ಕೋಗಿಲು ಅಕ್ರಮ ಒತ್ತುವರಿ ತೆರವು ವಿಚಾರದಲ್ಲಿ ಈಗ ಮುಸ್ಲಿಂ ಓಲೈಕೆನ ಅನ್ನುವಂಥ ಪ್ರಶ್ನೆಗಳು. ಅಕ್ರಮ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸುವಂತೆ ಎಐಸಿಸಿ ಈಗ ತಾಕೀತು ಮಾಡಿದೆ. ಅವರಿಗೆ ಪುನರ್ವಸತಿ ಕಲ್ಪಿಸಿ ಅಂತ ಹೇಳಿ. ಇದನ್ನ ಓಲೈಕೆ ಅಂತ ಹೇಳಬೇಕಾ ಅಥವಾ ಮಾನವೀಯತೆ ಅಂತ ಹೇಳಬೇಕಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಮೂಡುತ್ತೆ. ಯಾಕೆ ಅನ್ನುವಂಥ ವಿಚಾರವನ್ನೇ ನೋಡ್ತಾ ಹೋದ್ರೆ, ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದವರಿಗೆ ಈಗ ಸರ್ಕಾರದಿಂದಲೇ ಮನೆ ಕಟ್ಟುವಂತಹ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ. ಈ ಘಟನೆ ನಡೆದಿರುವಂತಹ ಮೊದಲಿಗೆ ಸರ್ಕಾರ ಹೇಳ್ತಾ ಇತ್ತು ಮತ್ತು ಕಾಂಗ್ರೆಸ್ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ನಾವು ಕಾನೂನು ಪ್ರಕಾರವಾಗಿ ಒತ್ತುವರಿಯನ್ನ ಮಾಡಿದ್ದೇವೆ ಅಂತ. ಆದರೆ ಈಗ ಹೇಳ್ತಾ ಇದೆ, ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೊಂದು ಸೈಟ್ ಕೊಟ್ಟು ಬಿಡೋಣ, ಅವರ ಜೀವನ ನಡೆಸಲಿ ಅಂತ ಹೇಳಿ ಪಾಪ ಪುಣ್ಯ ತೋರಿಸ್ತಾ ಇದ್ದಾರೆ. ಕೇರಳ ನಾಯಕರು ಮತ್ತು ಹೈಕಮಾಂಡ್ ಆದೇಶ ಬಂದ ಮಾತ್ರಕ್ಕೆ ಬರೀ 2 ದಿನದಲ್ಲಿ ಪರಿಹಾರ ಕಲ್ಪಿಸುವುದಕ್ಕೆ ಸರ್ಕಾರ ನೆರೆ ಸಂತ್ರಸ್ತರನ್ನ ಆ ಕಡೆ ಗಮನವೂ ಕೂಡ ಹರಿಸ್ತಾ ಇಲ್ಲ. ಕೇವಲ 2 ದಿವಸದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಕೊಡಗು ಚಿಕ್ಕಮಗಳೂರು ಸಂತ್ರಸ್ತರ ಗೋಳನ್ನ ಕೇಳೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಮುಖವೇ ಇಲ್ಲದಂತಾಗಿದೆ. ಇನ್ನೂ ಕೂಡ ಎಕ್ಸ್ಪೆಷಲಿ ಇವತ್ತಿಗೂ ಕೂಡ ತಗಡಿನ ಶೆಡ್ನಲ್ಲೇ ದಿನ ದುಡ್ತಾ ಇರುವಂತಹ ಅನೇಕ ನೆರೆ ಸಂತ್ರಸ್ತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ನಾನು ಬೇರೆ ರಾಜ್ಯದ ವಿಚಾರ, ಬೇರೆ ದೇಶದ ವಿಚಾರ ಇಲ್ಲಿ ಮಾತಾಡ್ತಾ ಇಲ್ಲ. ನಮ್ಮ ರಾಜ್ಯದ ಅವ್ಯವಸ್ಥೆ ಇದು. ಅದೇ ಅಕ್ರಮ ಶೆಡ್ ಬದಲಿಗೆ ಸರ್ಕಾರದಿಂದ ಫ್ಲಾಟ್ ಭಾಗ್ಯ ಕೊಟ್ಟಿದ್ದಾರೆ. ಫ್ಲಾಟ್ ಬೈಯಪ್ಪನಹಳ್ಳಿಯಲ್ಲಿ 1187 ಫ್ಲಾಟ್ಗಳಿವೆ. ಅದರಲ್ಲಿ ಇವುಗಳಿಗೆ ಶೆಡ್ನ ಬದಲಾಗಿ ಫ್ಲಾಟ್ ಅನ್ನು ಒದಗಿಸ್ತಾ ಇದೆ. ಎಂಥ ದುಬಾರಿ ಓಲೈಕೆ ಅಂತ. ಇದು ಒಂದು ಕಥೆಯಾದರೆ, ಕೇರಳ ಬಳಿಕ ಈಗ ಪಾಕಿಸ್ತಾನದಿಂದ ಖ್ಯಾತೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮುಸ್ಲಿಮರ ಮನೆ ನಾಶ ಆಗಿದೆ ಅಂತ ಹೇಳಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಗೋಳೆ ಕಲ್ತಾ ಇರುವಂಥದ್ದು. ಅದೇನೋ ಹಿಂದಿನ ಕಾಲದ ಒಂದು ಗಾದೆ ಇದೆ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂತಂತೆ. ಹಂಗಾಯ್ತು ಇವ್ರ ಕತೆ. ಇವುಗಳ ಯೋಗ್ಯತೆನೇ ಆಯ್ಕೊಂಡು ತಿನ್ನೋ ತರ ಇದೆ ಪಾಕಿಸ್ತಾನದ ಯೋಗ್ಯತೆ. ಒಂದೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಗಂಜಿಗಾಗಿ ಭಿಕ್ಷೆ ಬೇಡ್ತಾ ಇರುವಂತಹ ಕೊಳಕು ರಾಷ್ಟ್ರ ಅದು. ಇವುಗಳು ನಮ್ಮ ದೇಶದ ಬಗ್ಗೆ ಮಾತಾಡುವಂತ ಯೋಗ್ಯತೆ. ಮೊದಲು ಅದಕ್ಕೆ ಸರಿಯಾಗಿ ಭಾರತದ
ವಿದೇಶಾಂಗದಿಂದಲೂ ಕೂಡ ಸರಿಯಾದ ಉತ್ತರವನ್ನು ಕೂಡ ನೀಡಿದ್ದಾರೆ. ಆ್ಯಂಡ್ ನಮ್ಮ ಟಿವಿಯಿಂದಲೂ ಕೂಡ ಅದೇ ಉತ್ತರವನ್ನು ನೀಡ್ತಾ ಇರುವಂಥದ್ದು. ಮೊದಲು ತಮ್ಮ ಬುಡ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡ್ಕೊಳ್ಳಿ. ತಿನ್ನೋದಕ್ಕೆ ಅನ್ನ ಇಲ್ಲದೆ ಯಾವ್ಯಾವ ದೇಶದ ಮುಂದೆ ಭಿಕ್ಷೆ ಬೇಡ್ತಾ ಇದ್ದೀರಾ, ಭಾರತದ ಎದುರಾಗಿಟ್ಟುಕೊಂಡು ಭಾರತವನ್ನು ಹಿಂದಿನಿಂದ ಹೊಡೆಯೋದಕ್ಕೆ ಬಂದು ಏನೆಲ್ಲ ಅನುಭವಿಸಿದ್ದೀರಾ ಅನ್ನುವಂಥದ್ದು ಕೂಡ ಪಾಕಿಸ್ತಾನಕ್ಕೆ ಗೊತ್ತಿದೆ. ಆ್ಯಂಡ್ ಪಾಕಿಸ್ತಾನವನ್ನು ಬೆಂಬಲಿಸುವಂಥವರಿಗೂ ಕೂಡ ಇದೇ ಮಾತನ್ನು ಹೇಳ್ತಾ ಇರುವಂಥದ್ದು ಈ ವೇದಿಕೆಯಿಂದ. ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗಿ, ಪಾಕಿಸ್ತಾನದ ಪರವಾಗಿ ಬೆಂಬಲವನ್ನು ಸೂಚಿಸಿ, ನಾವು ಅವರ ಪರ ಅನ್ನುವಂಥದ್ದನ್ನು ತೋರಿಸುವಂಥ ಎಲ್ರಿಗೂ ಕೂಡ ಅದೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನೀಡುವಂಥ ಹೇಳಿಕೆ. ಎನಿವೆ, ನಮ್ಮ ಚರ್ಚೆ ಇರುವಂಥದ್ದು ಕೋಗಿಲೆ ಫ್ಲಾಟ್ ವಿಚಾರಕ್ಕೆ, ಶೆಡ್ ತೆರವಿನ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಪ್ರಮುಖವಾಗಿ ಅಲ್ಲಿ ಅಕ್ರಮವಾಗಿ ಮನೆಗಳನ್ನು ಕಟ್ಟಲಾಗಿತ್ತು. ಅದನ್ನು ಸರ್ಕಾರ ಕಾನೂನುಬದ್ಧವಾಗಿ ನೋಟಿಸನ್ನು ನೀಡುವುದರ ಮುಖಾಂತರ ಸರ್ಕಾರ ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ಮಾಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಆ ನಿರ್ಧಾರದಂತೆ ಮನೆಗಳನ್ನು ತೆರವು ಮಾಡಲಾಯಿತು. ಒಂದು ಅಂಶವನ್ನು ಗಮನಿಸುವುದಾದರೆ, ಬರೀ ಈ ವರ್ಷದಲ್ಲಿ 2025 ಜನವರಿಯಿಂದ 2025 ಡಿಸೆಂಬರ್ 31ರವರೆಗೆ ಕರ್ನಾಟಕದಲ್ಲಿ ಬರೋಬ್ಬರಿ 150 ಎಕರೆ ಅಕ್ರಮ ಒತ್ತುವರಿ ನಡೆದಿದೆ. 150 ಎಕರೆ. ಇದು ಸರ್ಕಾರದ ಸಾಧನೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಹೆಮ್ಮೆಯ ಸಾಧನೆ. 150 ಎಕರೆ ಅಕ್ರಮವಾಗಿ ಮನೆಯನ್ನು ಕಟ್ಟಿಕೊಂಡಿರುವಂತಹವರ ಒತ್ತುವರಿ ಆಗಿರುವಂಥದ್ದು. ಆದರೆ ನನಗೆ ಇದೇ ಸರ್ಕಾರದ ಮೇಲೆ ಇರುವಂತಹ ಒಂದು ಬೇಸರ ಏನು ಅಂತ ಹೇಳಿದ್ರೆ, 150 ಎಕರೆ ಅಕ್ರಮವಾಗಿ ನಿಲ್ಲಿಸಿರುವಂಥವರನ್ನ ಒತ್ತುವರಿ ಮಾಡಿದಾಗ ಮೀಡಿಯಾದಂತಹ ಹೃದಯ ಬರೀ 5 ಎಕರೆ ಕಾಸಿಂ ಲೇಔಟ್ ಅನ್ನುವಂಥ ವಿಚಾರಕ್ಕೋಸ್ಕರ ಯಾಕೆ ಮಿಡಿಯಿತು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಬಿಜೆಪಿಯಿಂದ ವಕ್ತಾರರಾಗಿ ಅರುಣ್ ಶೇಟ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿ ದಿನೇಶ್ ಕುಂಪಳ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿ ನಮ್ಮ ಜೊತೆ ಎಸ್ ಜಯರಾಮ್ ಸರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎನಿವೆ, ಜಯರಾಮ್ ಸರ್, ತಮ್ಮಿಂದಲೇ ಪ್ರಾರಂಭಿಸೋಣ. ಈಗ ತಾನೇ ಹೇಳಿರೋ ಪ್ರಕಾರ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಸುಮಾರು 150 ಎಕರೆಯಷ್ಟು ಭೂಮಿ ಒತ್ತುವರಿಯಾಗಿದೆ, ಅಕ್ರಮವಾಗಿ ನೆಲೆಸಿರುವಂಥವರದ್ದು. ಆ ವಿಚಾರವಾಗಿ ಮಿಡಿಯದಂಥ ಸರ್ಕಾರ ಬರೀ 5 ಎಕರೆ ಭೂಮಿ ವಿಚಾರಕ್ಕೆ ಯಾಕೆ ಇಷ್ಟು ಓಲೈಕೆಯನ್ನು ನಡೆಸ್ತಾ ಇದೆ ಅಂತ? ಈ ಇಡೀ ಪ್ರಕರಣ ಬಹಳ ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಆದವರು ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್. ಅವರು ಏನು ಹೇಳ್ತಾರೆ ನೋಡಿ, ಅವರು ಎಲ್ಲಿ ಕೂಡ ಕೋಗಿಲೆ ಲೇಔಟ್ ಅಂತ ಹೇಳಲಿಲ್ಲ. ಅವರು ಅವರ ಎಕ್ಸ್ ಪೋಸ್ಟ್ನಲ್ಲಿ ಹೇಳಿದ್ದು ಫಕೀರ್ ಕಾಲನಿ, ವಾಸಿಂ ಲೇಔಟ್. ಅಲ್ಲಿ ತೆರವು ಮಾಡಲಾದ ಮನೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಈಗಲೂ ಅಧಿಕೃತವಾಗಿ ಒಂದು ಸ್ಪಷ್ಟವಾದ ಅಭಿಪ್ರಾಯ ಇಲ್ಲ. 200ರಿಂದ 400ರ ತನಕ ಹೋಗ್ತದೆ ಅದು, ಅಲ್ಲಿಯ ಅಕ್ರಮ ಗುಡಿಸಲುಗಳು ಅಥವಾ ಅಕ್ರಮ ಟೆಂಟ್ಗಳು. ಈ ಕಾರ್ಯಾಚರಣೆ ನಡೆದದ್ದು ಡಿಸೆಂಬರ್ 22ರಂದು. ಬೆಂಗಳೂರು, ಈ ಜಾಗ ಯಾವುದಕ್ಕೆ ಮೀಸಲಾಗಿತ್ತು ಅಂದರೆ ಬೆಂಗಳೂರು ಘನತ್ಯಾಜ್ಯಕ್ಕೆ ಮೀಸಲಾಗಿತ್ತು. ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಲಿಮಿಟೆಡ್, BSWML ಅವರು, ಆ ಸಂಸ್ಥೆ 4 JCBಗಳನ್ನು 150 ಪೊಲೀಸರನ್ನು ನಿಯೋಜಿಸಿ ತೆರವು ಮಾಡ್ತದೆ. ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಇದಕ್ಕೂ ಹಿಂದೆಯೂ ಕೆಲವು ತೆರವು ಕಾರ್ಯಾಚರಣೆಗಳು ನಡೆದಿವೆ. ಆ ಹೊತ್ತಿನಲ್ಲಿ ಮೊದಲು ಸಿಕ್ಕಿದ ಅಂಕಿಅಂಶದ ಪ್ರಕಾರ 300 ಶೆಡ್ಗಳನ್ನು ತೆರವು ಮಾಡಲಾಗಿದೆ ಅಂತ. ಇದು ಯಾಕೆ ಎಷ್ಟು ದೊಡ್ಡ ವಿವಾದ ಆಯಿತು ಅಂದರೆ, ಪಿಣರಾಯಿ ವಿಜಯನ್ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳಿದರೆ, ಉತ್ತರದಲ್ಲಿದ್ದಂತಹ ಬುಲ್ಡೋಸರ್ ಸಂಸ್ಕೃತಿ ಈಗ ದಕ್ಷಿಣದ ರಾಜ್ಯಗಳಿಗೆ ಬಂದಿದೆ ಅಂತ. ಆ ಮೂಲಕ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ ಅದರ ಹಿಂದೆ ಒಂದು ರಾಜಕೀಯ ಉದ್ದೇಶ ಅಂತ ಹೇಳೋದಕ್ಕಿಂತ ದುರ್ದೇಶ ಇದೆ ಅಂತ ಹೇಳೋದೇ ಭಾಳ ಸೂಕ್ತವಾದ್ದು. ಮುಂದಿನ ವರ್ಷ ಅಂದರೆ ಚುನಾವಣೆ ಇದೆ. ಆ ಹೊತ್ತಿನಲ್ಲಿ ಕಾಂಗ್ರೆಸ್ ಕೂಡ ಜನವಿರೋಧಿ, ಅದು ಕೂಡ BJPಯ ರೀತಿಯಲ್ಲಿ, ಅಂದರೆ ಅದನ್ನು ಅವರು ಉತ್ತರ ಪ್ರದೇಶ ಜೊತೆ, ಯೋಗಿ ಸರ್ಕಾರ ಜೊತೆ ಸಮೀಕರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದರ ನಂತರ ಏನಾಗ್ತದೆ, ಈ ಬೃಹತ್ ಪ್ರಮಾಣದ ತೆರವು ಕಾರ್ಯಾಚರಣೆಯ ಬಗ್ಗೆ ಮಾತಿನ ಯುದ್ಧ ಶುರುವಾಗ್ತದೆ. ಶುರುವಿಗೆ DCM DK ಶಿವಕುಮಾರ್ಗೆ ತಡೆಯುವುದಿಲ್ಲ. ಅವರು ಮಾತಿನಲ್ಲಿ ಅಷ್ಟೇ ತೀಕ್ಷ್ಣವಾದ ಉತ್ತರವನ್ನು ಕೊಡ್ತಾರೆ. ಈ ವಿವಾದಕ್ಕೆ ಹೆಚ್ಚು ತುಪ್ಪ ಸುರಿತಾ ಹೋದದ್ದು ಮತ್ತೆ ಎಡರಂಗದ ಸರ್ಕಾರ ಅದರಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಬಂದದ್ರಿಂದ ಮುಂದೆ ಅದು ಪಾಕಿಸ್ತಾನ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡುವ ಹಾಗೆ ಆಯಿತು. ಇಲ್ಲಿ ದೊಡ್ಡ ವಿವಾದ ಯಾಕೆ ಆಯಿತು ಅಂತ ಹೇಳಿದರೆ, ಈಗ ತೆರವು ಮಾಡಲಾದ ಮನೆಗಳು ಒಂದು ಅಲ್ಪಸಂಖ್ಯಾತ ವರ್ಗದವು ಅಂತ ಹೇಳುವ ಕಾರಣಕ್ಕೆ. ಈಗ ಇಲ್ಲಿ ನಾವು ಒಂದು ಇಷ್ಟು ಮನೆಗಳಿದಾವಲ್ಲ, ಈಗ ಪುತ್ತೂರಿನಲ್ಲಿ ಒಂದು ಧರಣಿ ನಡೀತಿದೆ ಅಲ್ಲ, ಒಬ್ಬ ವೃದ್ಧರು ನನ್ನ ಮನೆಯನ್ನು ತಹಶೀಲ್ದಾರ್ ತೆರವು ಮಾಡಿದ್ದಾರೆ, ನೀವು ಕೊಡಿ. ಅದೇ ಉದಾರತೆಯನ್ನು ನೀವು ಇಲ್ಲಿ ಅನುಸರಿಸಲಿಕ್ಕೆ ಯಾಕೆ ಆಗುದಿಲ್ಲ? ಯಾಕೆ ಅಲ್ಲಿ ಅಷ್ಟು ದೊಡ್ಡದಾದಂತಹ ಚಳವಳಿ ಇಲ್ಲಿ ಯಾಕೆ ಅದರ ಒಂದಂಶವೂ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ? ಸೊ ಇದರ ಹಿಂದೆ ಇರುವಂಥದ್ದು ಒಂದು ಭೌಗೋಳಿಕ ರಾಜಕೀಯ, ಜಿಯೋಪಾಲಿಟಿಕ್ಸ್ ಅಂತ ಏನು ಹೇಳ್ತೇವೆ ಅದು. ಈ ಸರ್ಕಾರದ ವಾದ ಏನಿದೆ, ಇದಿಷ್ಟಕ್ಕೆ ಸಂಬಂಧಪಟ್ಟಕ್ಕೆ ಸರ್ಕಾರದ ವಾದ ಏನಿದೆ, ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ಇದು DK ಶಿವಕುಮಾರ್ ಹೇಳಿದ್ದು
ಮತ್ತು ಅಲ್ಲಿ ಮುಂದೆ ಹೇಳ್ತಾರೆ ಅದು ಕೆರೆಯ ಹತ್ತಿರ ಕಟ್ಟಲಾಗಿದೆ. ಉರ್ದು ಸರಕಾರಿ ಶಾಲೆಗೆ ಸಮೀಪದ ಭೂಮಿಯಲ್ಲಿ ಕಟ್ಟಲಾಗಿದೆ. ನೋಡಿ ಇಲ್ಲಿ ಎಲ್ಲವೂ ಅದಕ್ಕೆ ಒಂದು ನಿಮಗೆ ಒಂದು ಬೇರೆ ಬೇರೆ ಅಂಶಗಳು ಒಂದು ಸಂಯೋಜನೆಯಲ್ಲಿ ರೂಪುಗೊಳ್ತವೆ. ಕಟ್ಟಲಾಗಿದೆ. ಆಮೇಲೆ ತೆರವು ಮಾಡಿದ ಮೇಲೆ ನಿರಾಶ್ರಿತರು ಆ ನಂತರ ಹೇಗೆ ಅದನ್ನು ಬಿಲ್ಡಪ್ ಮಾಡ್ತಾರೆ, ಅದು ಹೇಗೆ ಮಾಧ್ಯಮಗಳಲ್ಲಿ ಇದಾಗಿದೆ ಅಂದರೆ, ನಿರಾಶ್ರಿತರು ಈ ಕೊರೆಯುವ ಚಳಿಯಲ್ಲಿ ರಸ್ತೆಯ ಬದಿ ಕುಳಿತುಕೊಳ್ಳಬೇಕಾಯಿತು. 25 ವರ್ಷ, ಅಲ್ಲಿ ಕೆಲವರು ಹೇಳುದು 25 ವರ್ಷಗಳಿಂದ ಆಧಾರ್ ಇದೆ, ನಮ್ಮ ಹತ್ರ ವೋಟರ್ ಐ ಡಿ ಇದೆ ಅಂತೇಳಿ ಕೆಲವರು ಹೇಳ್ತಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ದರೆ ಈ ಅಕ್ರಮ ವಾಸ್ತವ್ಯಕ್ಕೆ ಕರ್ನಾಟಕ ರಾಜ್ಯವನ್ನು ಭಾರತೀಯ ಜನತಾ ಪಕ್ಷ ಕೂಡ ಆಳಿದೆ, ಅವರದ್ದು ಕೂಡ ಪಾಲು ಇರ್ತದೆ. ಈ ನಿರಾಶ್ರಿತರ ನೋಡಿ, ಒಂದು ನಿರಾಶ್ರಿತರು ಆ ಹೊತ್ತಿನಲ್ಲಿ ಕೂಡ ಅದನ್ನು ಹೇಗೆ ಒಟ್ಟಾಗ್ತಾರೆ ನೋಡಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮನೆ ಎದುರು ಪ್ರತಿಭಟನೆ ಮಾಡ್ತಾರೆ, ನಮಗೆ ಮನೆ ಕೊಡಿ, ನಮಗೆ ವಸತಿ ಕೊಡಿ ಅಂತ. ಮತ್ತು ಕೇರಳ CM ತನ್ನ ಟ್ವೀಟ್ನಲ್ಲಿ ಅಂದರೆ ಎಕ್ಸ್ನಲ್ಲಿ ಏನು ಪೋಸ್ಟ್ ಮಾಡ್ತಾರೆ ಅದರಲ್ಲಿ ಅವರು ಏನು ಹೇಳ್ತಾರೆ, ಇದು ಆಂಟಿ ಮೈನಾರಿಟಿ ಗವರ್ಮೆಂಟ್ ಅಂತ ಹೇಳ್ತಾರೆ. ಆ ಮೂಲಕ ಅವರು DK ಶಿವಕುಮಾರ್ಗೆ ಕೂಡ ಮಾತ್ರ ಅಲ್ಲ, ಪದೇ ಪದೇ ಹೇಳ್ತಿರೋದು ಅಲ್ಪಸಂಖ್ಯಾತರ ಬಗ್ಗೆ ಒಂದು ಉದಾರವಾದ ನಿಲುವನ್ನು ಹೊಂದಿರುವಂತ ಸಿದ್ದರಾಮಯ್ಯ ವಿರುದ್ಧ ಕೂಡ ಅವ್ರು ಹೇಳ್ತಾರೆ. ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನು ಈಗ ಕರ್ನಾಟಕ ಸರ್ಕಾರ ಅನುಸರಿಸುತ್ತಿದೆ ಅಂತ ಹೇಳಿ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡ್ತಾರೆ. ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಇಂಗ್ಲಿಷ್ನಲ್ಲಿ ಇದ್ದದನ್ನು ಮಾಡ್ತಾರೆ. ಆಮೇಲೆ ಹೇಳ್ತಾರೆ, ಇದರಲ್ಲಿ ಸಾಂವಿಧಾನಿಕ ಮೌಲ್ಯಗಳು ಮತ್ತು ಮಾನವ ಘನತೆ ಕ್ಯಾಶುವಾಲಿಟಿ ಅಂದರೆ ತುರ್ತು ಚಿಕಿತ್ಸೆ ಘಟಕಕ್ಕೆ ಹೋಗಿದೆ, ಅಂದರೆ ಅಪಾಯಕ್ಕೆ ಸಿಲುಕಿದೆ ಅಂತಲೂ ಹೇಳ್ತಾರೆ. ಇದನ್ನು ಮುಂದೆ ಹೇಳ್ತಾರೆ ನೋಡಿ, ಅವರು ಮುಂದೆ ಬಹಳ ಒಂದು ಸ್ಟ್ರಾಂಗ್ ಆದ ಮೆಸೇಜನ್ನು ಅವರು ಕೊಡ್ತಾರೆ. ಅದು ಬಹಳ ಪೊಲಿಟಿಕಲ್ ಆಗಿ ಮಹತ್ವ ಇರುವಂಥ ಮೆಸೇಜ್ ಅದು. ಇದರ ವಿರುದ್ಧ ಎಲ್ಲ ಸೆಕ್ಯುಲರ್ ಫೋರ್ಸಸ್ಗಳು ಒಟ್ಟಾಗಬೇಕು ಅಂತ ಹೇಳ್ತಾರೆ. ಈ ಮೂಲಕ ಪಿಣರಾಯಿ ವಿಜಯನ್ ಹೇಳಲಿಕ್ಕೆ ಹೊರಟದ್ದು ಏನು, ಕಾಂಗ್ರೆಸ್ ಕೂಡ ಮೈನಾರಿಟಿ ವಿರೋಧಿ ಮತ್ತು ಕರ್ನಾಟಕದಲ್ಲಿ ಅವರಿಗೆ ಮಾತಾಡಲಿಕ್ಕೆ ಏನು ರೈಟ್ ಇದೆ. ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಮುಖ್ಯಮಂತ್ರಿ ಬೇರೊಂದು ರಾಜ್ಯದ ಮುಖ್ಯಮಂತ್ರಿ ನಿನ್ನ ಆಡಳಿತ ಸರಿಯಿಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಏನು ಅಧಿಕಾರ ಇದೆ? ನಾವೊಂದು ಮಾತಲ್ಲಿ ಮಾತಾಡೋದಾಗಿದೆ, ಅವರಿಗೆ ಏನು ಅಧಿಕಾರ ಇದೆ? ಆದರೆ 2026ರ ಚುನಾವಣೆ ಪಿಣರಾಯಿ ವಿಜಯನನ್ನು ಹಾಗೆ ಮಾತಾಡಿಸಿದೆ ಅಂತೇಳಿ ಹೇಳಿ ನಾವು ಪ್ರಾಥಮಿಕವಾಗಿ ತರ್ಕಿಸಬಹುದು. ಓಕೆ, ದಿನೇಶ್ ಉಳ್ಳಾಲ್ ಅವರೇ, ಈಗ ಪ್ರಮುಖವಾಗಿ ಕೇರಳದ CM ಕೂಡ ಹೇಳೋ ಪ್ರಕಾರ ಉತ್ತರ ಪ್ರದೇಶ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ ಸಂಸ್ಕೃತಿಯನ್ನು ಅಳವಡಿಕೆ ಮಾಡಲಾಗಿದೆ. ಸಂಘ ಪರಿವಾರದ ನೀತಿಯನ್ನ ಇಲ್ಲಿ ಮುಸ್ಲಿಮರ ಮೇಲೆ ಧೋರಣೆಯನ್ನು ತೋರಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ಮೊದಲಾಗಿ ಕೇರಳದ CM ಆಗಿರುವಂತಹ ಪಿಣರಾಯಿ ವಿಜಯನ್ ಆರೋಪವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಕರ್ನಾಟಕದ CM ಈ ವಿಚಾರವಾಗಿ ಪ್ರತ್ಯುತ್ತರವನ್ನ ನೀಡೋದಕ್ಕೆ ಮುಂದಾಗ್ತಾರೆ. ಆಗ ಇದ್ದಂತಹ ಜೋಶ್ ಈಗ ಕಾಣಿಸ್ತಾ ಇಲ್ಲ CM ಅಲ್ಲಿ. ಈಗ ಅವರು ಹೇಳಿರುವಂತಹ ಮಾತಿಗೆ, ಅವರು ಹೇಳಿರುವಂತಹ ಆದೇಶದ ರೀತಿಯಲ್ಲಿ ಪಾಲನೆ ಮಾಡುವ ತರ ಕಾಣ್ತಾ ಇಲ್ವಾ ರಾಜ್ಯದಲ್ಲಿ? ಇವತ್ತು ಪಿಣರಾಯಿ ವಿಜಯನ್ನ ಮಾತಿಗೆ ಯಾಕೆ ಇಷ್ಟು ಮಾಧ್ಯಮದವರು ಮಹತ್ವ ಕೊಡ್ತಾರೆ ಮತ್ತು ಭಾರತೀಯ ಜನತಾ ಪಕ್ಷದವರು ಬಹಳಷ್ಟು ಮಹತ್ವ ಕೊಡ್ತಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಉತ್ತರ ಪ್ರದೇಶದಲ್ಲಿ ನಿಜವಾಗ್ಲೂ ಆರೋಪಿಯ ಮನೆ ಬುಲ್ಡೋಸರ್ ಮಾಡಿದ್ದಾರೆ, ಆರೋಪಿ ಅಲ್ಲದವರ ಮನೆಯೂ ಕೂಡ ಬುಲ್ಡೋಸರ್ ಮಾಡಿದ್ದಾರೆ. ಯಾರು ಬೆರಳು ತೋರಿಸಿದವರ ಏನು ಮಾಡಿದ್ದಾರೆ, ಅಪರಾಧ ಮಾಡಿದಂತ ಯಾರು ಬೆರಳು ತೋರಿಸಿದವರ ಮನೆ ಕೂಡ ಅಲ್ಲಿ ಬುಲ್ಡೋಸರ್ ಆಗಿ ನಿರ್ನಾಮ ಮಾಡಿದ್ದಾರೆ. ಈ ಬಗ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಇಷ್ಟು ಬಾರಿ ಹೇಳುವಾಗ ಕೂಡ ಒಂದು ಬಾರಿ ಕೂಡ ಮೀಡಿಯಾದವರು ಅದನ್ನು ದೊಡ್ಡ ಸಂಗತಿ ಮಾಡಲಿಲ್ಲ. ಇವತ್ತು ಪಿಣರಾಯಿ ವಿಜಯನ್ ರವರು ಏನೋ ಒಂದು ಟ್ವೀಟ್ ಮಾಡಿದನ್ನು ಮಾಧ್ಯಮದವರು ಬಹಳಷ್ಟು ಅದನ್ನು ವಿಜೃಂಭಿಸುವುದನ್ನು ನಾವು ನೋಡಿದ್ದೇವೆ. ಕರ್ನಾಟಕದ ವಿಚಾರಕ್ಕೆ ಧ್ವನಿ ಎತ್ತೋದಕ್ಕೆ ಪಿಣರಾಯಿ ವಿಜಯನ್ ಏನಾಗಿದೆ? ಯಾರು ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ರಾಜ್ಯದ ಬಗ್ಗೆ ಮಾತಾಡಲಿಕ್ಕೆ ತಾವು ಒಪ್ಕೊಳ್ಳಿ. ಹಾಗಾದ್ರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಆಡಳಿತದಲ್ಲಿಲ್ಲ, ಪಿಣರಾಯಿ ವಿಜಯನ್ ಮಾಡ್ತಾ ಇದ್ದಾರೆ ಅಂತ ಒಪ್ಕೊಳ್ಳಿ. ನೋಡಿ, ಪಿಣರಾಯಿ ವಿಜಯನ್ ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಅವರಿಗೆ ಯಾವ ನೈತಿಕತೆ ಇದೆ? ಇವತ್ತು ಕೇರಳ ರಾಜ್ಯ ಸರ್ಕಾರ ಯಾವ ರೀತಿ ಜನರಿಗೆ ಸವಲತ್ತನ್ನು ಕೊಟ್ಟಿದೆ? ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಭಾಗ್ಯ ಅಥವಾ ಆರೋಗ್ಯದ ಬಗ್ಗೆ ಕೇರಳದವರು ಇವತ್ತು ನೀವು ಉಳ್ಳಾಲ ಅಥವಾ ನಮ್ಮ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಬಂದ್ರೆ ಗೊತ್ತಾಗ್ತದೆ ಎಷ್ಟು ದಿನಕ್ಕೆ 1000 ಜನರು ಆರೋಗ್ಯವನ್ನು ಬಯಸಿಕೊಂಡು ಕರ್ನಾಟಕದ ಚಿಕಿತ್ಸೆಯನ್ನು ಪಡೆದುಕೊಂಡು ಕೇರಳದಲ್ಲಿ ವಾಸಿಸುವಂತದ್ದು. ಕೇರಳದಲ್ಲಿಯೇ ಸರಿಯಾಗಿ ಜನರಿಗೆ ಸವಲತ್ತು ಕೊಡಲಿಕ್ಕೆ ಆಗದ ಒಂದು ಪಿಣರಾಯಿ ವಿಜಯನ್ ರವರು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವರಿಗೆ ಎಷ್ಟು ನೈತಿಕತೆ ಇದೆ? ಅದಕ್ಕೆ ವೆಯ್ಟೇ ಇಲ್ಲ. ಪಿಣರಾಯಿ ವಿಜಯನ್ ಮಾತಾಡ್ಲಿಕ್ಕೆ ವೆಯ್ಟೇ ಇಲ್ಲ.
ಮತ್ತೊಂದು ನಾನು ಹೇಳ್ಬೇಕಾಗ್ತದೆ, ಇವತ್ತು ಡಿಸೆಂಬರ್ 22ರಂದು ಯಾವತ್ತು ಸರ್ಕಾರದ ಜಾಗದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಏನು ಟೆಂಟು ಮತ್ತು ಸಣ್ಣ ಗುಡಿಸಲನ್ನು ಕಟ್ಟಿ ಅಲ್ಲಿ ವಾಸ ಮಾಡಿ ಇರುವಂತವರಿಗೆ ಕಾನೂನು ಪ್ರಕಾರ 3 ಬಾರಿ ನೋಟಿಸ್ ಅನ್ನು ಕೊಟ್ಟು ಅಲ್ಲಿ ಆ ಮನೆಗಳನ್ನು ತೆರವು ಮಾಡಲಾಯಿತು. ಈ ತೆರವು ಮಾಡಿದ ಕೂಡಲೇ ಇಲ್ಲಿ ಇವತ್ತಿನ ದಿನ ನಿನ್ನೆ ತನಕ ಬಹಳಷ್ಟು ಮಾಧ್ಯಮಗಳು, ನಾನು ಎಲ್ಲ ಮಾಧ್ಯಮಗಳನ್ನು ಹೇಳ್ತಾ ಇಲ್ಲ, ಬಹಳಷ್ಟು ಮಾಧ್ಯಮಗಳು ಏನೆಲ್ಲ ಬಿತ್ತರಿಸಿದೆ ಅದನ್ನು ಕೂಡ ತಾವು ಬಿತ್ತರಿಸಬೇಕು. ಇವತ್ತು ಅವರಿಗೆ ಮನೆ ಇಲ್ಲ, ಅವರನ್ನು ಬೀದಿಗೆ ಹಾಕಿದಿರಿ, ಅವರು ಉಪವಾಸ ಇದ್ದಾರೆ, ಅವರಿಗೆ ಬಾಯಿಗೆ ನೀರಿಲ್ಲ, ಯಾರು ಸಹ ನೋಡ್ತಾ ಇಲ್ಲ, ಮುಖ್ಯಮಂತ್ರಿ ಕಾಣ್ತಾ ಇಲ್ಲ, DCM ಕಾಣ್ತಾ. ಇದು ಭಾರತೀಯ ಜನತಾ ಪಕ್ಷದವರು ಹೇಳುವುದು ಅದೇ ರೀತಿ, ಕೆಲವೊಂದು ಮಾಧ್ಯಮದವರು ಅದೇ ರೀತಿ ಹೇಳ್ತಾ ಇದ್ರು. ಎರಡು ದಿವಸ ನಿನ್ನೆ ಮತ್ತು ಇವತ್ತು ಕಂಪ್ಲೀಟ್ ಪ್ಲೇಟ್ ಬದಲಾವಣೆ ಆಗಿದೆ. ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳಿದಂತ ಹೇಳಿದ್ರೆ, ಬೀದಿಯಲ್ಲಿ ಅವರಿಗೆ ಇರ್ಲಿಕ್ಕೆ ನಾವು ಅವಕಾಶ ಮಾಡ್ತಿಲ್ಲ, ಅವರಿಗೆ ಏನು ಚೌಟ್ರಿ ವ್ಯವಸ್ಥೆ ಮಾಡ್ತೇನೆ ಅಂತ ಪ್ರಾರಂಭದ ದಿನಗಳಲ್ಲಿ ಚೌಟ್ರಿ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ರು. ಅಥವಾ ತಾತ್ಕಾಲಿಕವಾಗಿ ಅವರು ಯಾರು ಏನು ಎಲ್ಲಿಯವರು, ಉತ್ತರ ಪ್ರದೇಶದವರ, ಬಿಹಾರದವರ ಅಥವಾ ಬಾಂಗ್ಲಾದೇಶದವರ, ನಮ್ಮವರ, ನಿಜವಾದ ನಿರ್ಗತಿಕರ ಏನಾದ್ರೂ ಪರಿಶೀಲನೆ ಮಾಡಬೇಕಾದ್ರೆ ಅವರನ್ನು ಒಮ್ಮೆನೊಮ್ಮೆ ದೂರ ಮಾಡ್ಲಿಕ್ಕೆ ಆಗುದಿಲ್ಲ. ಅವರನ್ನು ಈಗ ತಾತ್ಕಾಲಿಕವಾಗಿ ಅವರನ್ನು ಈಗಾಗಲೇ ಬೇರೆಯವರಿಗೆ ಕೊಡುವಂತ ಒಂದು ಫ್ಲಾಟ್ ಅಲ್ಲಿ ಇದೆ, ತಾತ್ಕಾಲಿಕವಾಗಿ ಅವರಿಗೆ ಅಲ್ಲಿ ಒಂದು ಔಪಚಾರಿಕವಾಗಿ ಅವರನ್ನು ಕುತ್ಕೊಳ್ಳಿಸಿಕೊಂಡು ನಂತರ ದಿನಗಳಲ್ಲಿ ಯಾರು ಅಂತ ನೋಡುವ, ಎಷ್ಟು ವರ್ಷಗಳಿದೆ ಅಂತ ನೋಡುವ, ಪರಿಶೀಲನೆ ಮಾಡುವಂತ ಒಂದು ಅಕ್ರಮವಾಗಿ ನೆಲೆಸಿರುವವರಿಗೆ ಈ ನೆಲದಲ್ಲಿ ಮನೆ ಕಟ್ಟಿಕೊಡುವಂತಹ ಇವತ್ತು ಬೀದಿಯಲ್ಲಿ ಬಿದ್ದವರನ್ನು ಯಾಕೆ ವಿಜೃಂಭಿಸಿದ್ದು? ಈ ನೋಡಿ, ಇಡೀ ದೇಶಕ್ಕೆ ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಕೆಟ್ಟ ಸಂದೇಶ ಹೋಗ್ತಿತ್ತು. ಯಾಕಂತ ಹೇಳಿದ್ರೆ ಇವತ್ತು ಬೀದಿಗೆ ಬಂದ್ರು, ಅಲ್ಲಿ 3 ದಿವಸದಿಂದ ಆ ಕೊರೆಯುವ ಚಳಿಗೆ ಮಗುವನ್ನು ಹಿಡಿದುಕೊಂಡು ಎಲ್ಲರೂ, ಹೆಂಗಸರು, ವಯಸ್ಸಾದವರು, ವೃದ್ಧರು ಎಲ್ಲರೂ ಅಲ್ಲಿ ಬೀದಿಗೆ ಬಿದ್ದದನ್ನು ಬಹಳಷ್ಟು ಮಾಧ್ಯಮದವರು ವಿಜೃಂಭಿಸಿ ಸರ್ಕಾರಕ್ಕೆ ಕೆಟ್ಟ ಒಂದು ಮೆಸೇಜ್ ಹೋಗುವ ರೀತಿಯಲ್ಲಿ ಒಂದು ಸಂದೇಶ ರವಾನೆ ಮಾಡ್ತಿದ್ದಾರೆ. 150 ಎಕರೆ ಒತ್ತುವರಿ ಆದಾಗ ಮಿಡಿಯದಂತ ಹೃದಯಗಳು ಬರೀ 5 ಎಕರೆ ಸಂಬಂಧಪಟ್ಟಂತೆ ಮಿಡಿಬೇಕಾದ್ರೆ ಏನ್ ಕಾರಣ? ನಾನು ಹೇಳುದು ಅವರಿಗೆ ಏನಾದ್ರೂ ವ್ಯವಸ್ಥೆ ಆಗಿದೆ, ಇವರಿಗೆ ವ್ಯವಸ್ಥೆ ಆಗಿದೆ. ಅಲ್ಲೇ ವ್ಯವಸ್ಥೆ ಆಗಿದೆ ಸರ್, ಯಾವ್ದು ವ್ಯವಸ್ಥೆ ಆಗಿಲ್ಲ. 1 ವರ್ಷದ ಹಿಂದೆ ಒಂಟಿ ಯೋಜನೆ ಅಡಿಯಲ್ಲಿ ಕೆಜೆಹಳ್ಳಿಯಲ್ಲಿ ಸುಮಾರು 30ರಿಂದ 70 ಕುಟುಂಬಗಳನ್ನ ಬೀದಿಗೆ ಹಾಕಲಾಯಿತು. ಅದು ಕೂಡ BBMP ಅನುದಾನದ ಮುಖಾಂತರ ಮನೆಯನ್ನ ಕಟ್ಟಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತವರು. ಅವರನ್ನ ರೈಲ್ವೆಗೆ ಸಂಬಂಧಪಟ್ಟ ಜಾಗ ಅಂತ ಹೇಳಿ ರಾತ್ರೋರಾತ್ರಿಯಾಗಿ ಅವರನ್ನ ಬೀದಿಗೆ ಹಾಕಲಾಯಿತು. ಅಲ್ಲಿದ್ದಂತ ಮನೆಗಳನ್ನ ನೆಲಸಮ ಮಾಡಲಾಯಿತು. ಯಾವೊಬ್ಬ ಮಗನಿಗೂ ಕೂಡ ಇಲ್ಲಿ ತನಕ ಒಂದೇ ಒಂದು ಮನೆಯನ್ನು ಕಟ್ಟಿಕೊಡುವ ಯೋಜನೆ ಆಗಿಲ್ಲ. ರೈಲ್ವೆ ಟ್ರ್ಯಾಕ್ ಅಲ್ಲಿ ಬಿದ್ದಿದ್ದಾರೆ. ಪತ್ರಕರ್ತರು ಕೂಡ ಹೇಳಿದ್ದಾರೆ, ಕೆಲವೊಬ್ರು ಹಲವಾರು ವರ್ಷದಿಂದ ಇದ್ದಾರೆ ಅಂತ ಆಧಾರ್ ಕಾರ್ಡ್ ತೋರಿಸ್ತಾ ಇದ್ದಾರೆ, ಕೆಲವರು 20 ವರ್ಷದಿಂದ ಇದ್ದಾರಂತ ಹೇಳ್ತಾ ಇದ್ದಾರೆ, ಕೆಲವರು 10-15 ವರ್ಷದಿಂದ ಇದ್ದಾರಂತ ಹೇಳ್ತಾ ಇದ್ದಾರೆ, ಕೆಲವರು 5 ವರ್ಷದಿಂದ ಇದ್ದಾರಂತ ಹೇಳ್ತಾ ಇದ್ದಾರೆ, ಕೆಲವೊಂದು ಮಾಧ್ಯಮದಲ್ಲಿ ಬರ್ತಾ ಇದೆ ಅವರು ಬರೀ 2 ವರ್ಷದಿಂದ ಇದ್ದಾರಂತ. ಇದನ್ನು ಸತ್ಯತೆಯನ್ನು ತಿಳಿಬೇಕಾದ್ರೆ ಮಾಧ್ಯಮ ಹೇಳಿಲ್ಲ, ತಮ್ಮ DCM ಹೇಳಿರುವಂತದ್ದು 2023ರಲ್ಲಿ ತೆಗೆದಂತ ಸ್ಯಾಟಲೈಟ್ ಚಿತ್ರದಲ್ಲಿ ಕೆಲವೊಂದು ಬೆರಳೆಣಿಕೆಯ ಮನೆಗಳು ಮಾತ್ರ ಆ ಲೇಔಟ್ ಅಲ್ಲಿ ಇರುವಂತದ್ದು. ಈಗ ಹೇಗೆ ಅದನ್ನು ಪರಿಶೀಲನೆ ಮಾಡಬೇಕಲ್ಲ. ಪರಿಶೀಲನೆ ಮಾಡಿ ಹೇಗೆ ಹೇಳಿದ್ರು DCM ಅವರು ತಪ್ಪು ಹೇಳಿದ್ರು. ಒಂದು ಭಾಗದಲ್ಲಿ ತಪ್ಪಾಗಿರ್ಬೋದು, ಇದು ಕೂಡ ತಪ್ಪು. ಅದೇ ರೀತಿ ಮಾಡ್ಬೇಕಂತ ಇದ್ವಾ? ಮನುಷ್ಯತ್ವ ಒಂದು ಇದೆಯಲ್ಲ, ಅವರನ್ನು ಬೇರೆ ಕಡೆಗೆಲ್ಲ ಸ್ಥಳಾಂತರಿಸಿ ಅವರು ಯಾರು ಏನು ಅಂತ ನೋಡುವ ಒಂದು ಅಧಿಕಾರ ಸರ್ಕಾರಕ್ಕಿಲ್ವಾ? ನೋಡುದು ತಪ್ಪು ಅಂತ ಹೇಳುದು ನೀವು? ಅರುಣ್ ಅವರೇ, ಮಾನವೀಯತೆ ಅನ್ನುವಂತ ದೃಷ್ಟಿಯಲ್ಲಿ ಅವರಿಗೆ ಮನೆಯನ್ನ ಕಟ್ಟಿಕೊಡಬೇಕಾಗಿರುವಂತದ್ದು ಅಥವಾ ಅವರಿಗೆ ಒಂದು ನೆಲೆಸೋದಕ್ಕೊಂದು ಸೂರನ್ನು ಕೊಡುವಂತದ್ದು ಇದು ಸರ್ಕಾರದ ಜವಾಬ್ದಾರಿ. ಅವರು ಅಕ್ರಮವಾಗಿ ಮನೆಯನ್ನ ಕಟ್ಟಿ ಇರಬಹುದು ಸರ್ಕಾರಿ ಜಾಗದಲ್ಲಿ, ಆದ್ರೆ ಅವರಿಗೆ ಈ ಸಂದರ್ಭದಲ್ಲಿ ಬೀದಿಗೆ ಹಾಕುವಂತಹ ಕೆಟ್ಟ ಸಂಸ್ಕೃತಿ ನಮ್ಮ ಕಾಂಗ್ರೆಸ್ ಸರ್ಕಾರದ್ದಲ್ಲ. ಬದಲಾಗಿ ಅವರಿಗೆ ಒಂದು ಮನೆಯನ್ನ ಅಥವಾ ನಮ್ಮ ಕೈಲಾದಂತಹ ಸಹಾಯವನ್ನ ಮಾಡುವಂಥದ್ದು ಅದು ಒಬ್ಬ ಜನನಾಯಕನಾಗಿ ಒಂದು ಸರ್ಕಾರದ ಒಂದು ಗಟ್ಟಿ ನಿಲುವು ಅನ್ನುವಂಥದ್ದು ಅವರ ವಾದ. ಇಬ್ಬರ ವಾದವನ್ನು ಕೇಳಿದೆ. ತಾವು ಕೂಡ ಒಂದಷ್ಟು ವಿಷಯಗಳನ್ನು ವಿಶದವಾಗಿ ಹೇಳಿದಿರಿ. ನಾನು ಅದರ ಹಿಂದಿನಕ್ಕೆ ಹೋಗ್ತಾ ಇದ್ದೀನಿ. ಈ ಕೋಗಿಲೆ, ಈ ಫಕೀರ್ ಲೇಔಟ್ ಮತ್ತು ವಾಸಿಂ ಲೇಔಟ್ ಈ ವಿಚಾರ ಯಾಕೆ ಬಂತು, ಹೇಗೆ ಬಂತು ಅನ್ನುವಂಥದ್ದು. ಈಗಷ್ಟೇ ನಾನು 2023ರ ಒಂದು ಸ್ಯಾಟಲೈಟ್ ಮ್ಯಾಪ್ ಇದೆ, ಅದು ಝೂಮ್ ಮಾಡಿದರೆ ಗೊತ್ತಾಗುತ್ತೆ, ಅಲ್ಲಿ ಖಾಲಿ ಇದೆ. 2025ರಲ್ಲಿ ಅದೇ ಪ್ಲೇಸ್ನಲ್ಲಿ ತುಂಬಿಕೊಂಡಿದೆ. ಅದು ನಿಮ್ಮ ಸ್ಯಾಟಲೈಟ್ ಇಮೇಜಸ್ನಲ್ಲಿ ಕೂಡ ಗೊತ್ತಾಗುತ್ತೆ. ಇದೊಂದು ವಿಚಾರ.
ಇದನ್ನು ಈ ರೀತಿಯಾಗಿ ಪರಿವರ್ತನೆ ಮಾಡಿದವರು ಯಾರು ಅಂತ ಅದರ ಫೋಟೋ ಕೂಡ ಬಿಡುಗಡೆ ಮಾಡಿದ್ದಾರೆ. ಒಬ್ರು ಮುನಿ ಆಂಜನಪ್ಪ, ಮತ್ತೊಬ್ಬ ವಾಸಿಂ ಬೇಗ್. ಅದಕ್ಕೆ ಅವನ ಹೆಸರಿನಲ್ಲೇ ವಾಸಿಂ ಲೇಔಟ್ ಅಂತ ಮಾಡಿದಾರೋ ಏನೋ ಗೊತ್ತಿಲ್ಲಪ್ಪ. ಯಾಕಂದ್ರೆ ಕರುಣಿಸಿದ ಅವನು 4 ಲಕ್ಷ 5 ಲಕ್ಷ ಅವ್ರ ಹತ್ರ ಪಡೆದುಕೊಂಡು ಆಂಧ್ರದಿಂದಲೋ ಕರೆದುಕೊಂಡು, ಯಾಕಂತ ಹೇಳಿದ್ರೆ ಈಗಷ್ಟು ಸ್ಟಿಂಗ್ ಆಪರೇಷನ್ ನಡೆದದ್ದು ಈಗಷ್ಟು ಬಿತ್ತರಗೊಂಡಿದೆ. ಅವನೇ ಹೇಳ್ಕೊಳ್ತಾ ಇದ್ದೇನೆ, ನಾವು ಆಂಧ್ರದ ಈ ಪ್ರದೇಶದಲ್ಲಿದ್ವಿ, ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ಬಂದರು ವಾಸಿಮಪ್ಪ, ಮತ್ತು ನಮಗಿಲ್ಲಿ ಉಳಿಲಿಕ್ಕೆ ಒಂದು ಭದ್ರವಾಗಿರತಕ್ಕಂಥ ಮನೆ ಮಾಡಿಸ್ಕೊಟ್ರು, ಪ್ಲಸ್ ನಮಗೆ ವೋಟರ್ ID ಮಾಡಿಸ್ಕೊಟ್ರು, ಆಧಾರ್ ಮಾಡಿಸ್ಕೊಟ್ರು, ಎಲ್ಲ ಮಾಡಿಸ್ಕೊಟ್ರು ಅಂತ. ಯಾರು? ಬೆಂಗಳೂರು ನಗರದ ಉಪಾಧ್ಯಕ್ಷರು ಅನ್ನ ಹೇಳಿ ಅವನ ಟ್ಯಾಗ್ಲೈನ್ ಇದೆ ಅವನ ಅಕೌಂಟಲ್ಲಿ. ಇದು ವಾಸಿಂ ಬೇಗ್ 2 ವರ್ಷದಲ್ಲಿ ಮಾಡಿರದ ಕ್ರಾಂತಿ ಅವನು. ಇದೀಗ ಈ ಅಕ್ರಮ ಸರ್ಕಾರದವರು ಅಧಿಕಾರಿಗಳು ಇದು ಅಕ್ರಮವನ್ನು ನೋಡಿದ್ರು, ನಂತರ ಬುಲ್ಡೋಸರ್ ಹಾಕಲಿಕ್ಕೆ ಒಪ್ಪಿಗೆ ಕೊಟ್ಟರು. ಸರ್ಕಾರಕ್ಕೂ ಕೂಡ ಖುಷಿ ಆಯಿತು. ಏನು ಒಂದಷ್ಟು 5 ಎಕರೆ ಬಂತಲ್ಲ, ಮತ್ತು ಏನು ಬೆಂಗಳೂರಿನಲ್ಲಿರತಕ್ಕಂಥ ಕಸವನ್ನು ಡಂಪ್ ಮಾಡತಕ್ಕಂಥ 2 ಕೂಡ ಸಿಕ್ಕಿತಲ್ಲ ಅಂಥೇಳಿ. ಆದರೆ ಪಿಣರಾಯಿ ವಿಜಯನ್ ಏನು ನಮ್ಮ ಹತ್ತಿರದ ರಾಜ್ಯದ ಮುಖ್ಯಮಂತ್ರಿ, ಅವನ ರಾಜ್ಯದಲ್ಲಿ ಎಲೆಕ್ಷನ್, ಅದಕ್ಕೆ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಕೂಡ ಇದೆಲ್ಲ ಗೊತ್ತಿಲ್ಲದೇ ಇರೋ ಸತ್ಯ ಏನೂ ಅಲ್ಲ, ಇದು ನಗ್ನ ಸತ್ಯ. ಗಂಟಾಗಿ ಒಂದೊಂದು ಕಡೆ ಮುಸಲ್ಮಾನರ ಓಟುಗಳು ಬೀಳ್ತವೆ. ಅದನ್ನು ಹೇಗಾದರೂ ಮಾಡಿ ಪಡೆದುಕೊಳ್ಬೇಕು. ದೇಶ ಹೋಗ್ಲಿರಿ, ಮುಸಲ್ಮಾನರು ಕೇಳಿದರು ಅಂತ ಹೇಳಿ ನಮ್ಮ ದೇಶವನ್ನೇ ಕೊಟ್ಟು ನಂತರ ಪ್ರಧಾನಮಂತ್ರಿ ಆದವರಲ್ವಾ, ತುಂಡು ಮಾಡಿಕೊಂಡು. ಅವರು ಇವರಿಗೆ ಒಂದು ಮನೆ ಕೊಡೋದು ದೊಡ್ಡ ವಿಷಯನಾ? ಆದರೆ ಯಾವಾಗ ಪಿಣರಾಯಿ ವಿಜಯನ್ರವರು ಟ್ವೀಟ್ ಮಾಡಿದ್ರೋ, ನಮ್ಮ ಇಲ್ಲಿಯ ರಾಜ್ಯ ಸರ್ಕಾರಕ್ಕೆ ಒಂದ್ಸತಿ ಅದಕ್ಕೆ ಅವನ್ಯಾರು ಇವನ್ಯಾರು ಅಂತ ಹೇಳಿ ದಬ್ಬಾಳಿಕೆ ಮಾತಾಡಿದ್ರು. ಯಾವಾಗ ಇವರ ಹೈಕಮಾಂಡ್ ಏನೋ ಇವರಿಗೆ ಹೇಳ್ತೋ, ಇಲ್ಲಪ್ಪ ಎಲೆಕ್ಷನ್ ಇದೆ, ಇದೇನಾದರೂ ವಿಷಯ ಅಲ್ಲಿ ಮುಸ್ಲಿಮರ ಮನೆಯನ್ನು ಧ್ವಂಸ ಮಾಡಲಾಗಿದೆ ಅನ್ನುವಂಥ ವಿಷಯ ಬರ್ತಾ ಇದೆ, ಇದೇನಾದರೂ ಎಲೆಕ್ಷನ್ಗೆ ಮಾರಕವಾದರೆ ಕಾಂಗ್ರೆಸ್ ಅವರದೊಂದು ಘಟಬಂಧನದಲ್ಲಿ ಕೇರಳದಲ್ಲಿ ಬರಲಿಕ್ಕೆ ಒಂದು ಚಾನ್ಸ್ ಇದೆ, ಅದು ಮುಗ್ದು ಹೋಗ್ಬಿಡುತ್ತೆ. ಅಲ್ಲಿಯ ಕಾಂಗ್ರೆಸ್ಸಿಗರೆಲ್ಲರೂ ಈಗಿನ ಪಿಣರಾಯಿ ವಿಜಯನಿಗೆ ಮತವನ್ನು ಹಾಕ್ತಾ ಇದ್ದಾರೆ. ಏನಾದರೂ ಮಾಡಿ ನೀವು ಕರ್ನಾಟಕದ ಏನು ಬೇಕಾದ್ರೂ ಮಾಡ್ಕೊಳ್ರಿ, ಮೊದಲು ಇದಕ್ಕೆ ಅವರಿಗೆ ಸಂತ್ರಸ್ತರು ಅಂತ ಹೇಳಿ ಮೊದಲು ಚಾವಿ ಕೊಟ್ಬಿಡಿ, ಅದೊಂದು ಗೊತ್ತಾಗ್ಲಿ ಇಡೀ ಜಗತ್ತಿಗೆ, ಮೊದಲು ಮಾಡಿ ಅನ್ನೋವಂಥದ್ದು ಮಾಡಿದರು. ಯಾಕೆ? ಅದೇ ನೀವೀಗ ಹೇಳಿದ್ರಿ, KJ ಹಳ್ಳಿ ಅನ್ನತಕ್ಕಂತಹ ದಲಿತರ ಕಾಲೋನಿ, ಅಲ್ಲಿ 2 ಮಹಡಿಗಳಲ್ಲಿ ಅವರು BBMPಯಿಂದ ಅನುದಾನ ಪಡೆದುಕೊಂಡಂಥದ್ದು ಮತ್ತು ಎಲ್ಲ ರೀತಿಯ ಗ್ರಾಂಟ್ಸನ್ನು ಪಡೆದುಕೊಂಡ ನಂತರ ಮಾಡಿದ ಆ ಭೂಮಿಯನ್ನು ತೆರವುಗೊಳಿಸಿದಾಗ 2 ತಿಂಗಳಿಂದ ಇನ್ನೂ ಕೂಡ ಶಾಮಿಯಾನದ ಅಡಿಯಲ್ಲಿ ಇದ್ದಾರೆ. ಪಿಣರಾಯಿ ವಿಜಯನಿಗೆ ಅಲ್ಲಿ ಟ್ವೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ? ಅವರು ಓಟಲ್ಲ, ಇದೇನೋ ಗೊತ್ತಿಲ್ಲ, ಇದು ಹೊಸತ್ತು ಏನಿಲ್ಲ, ಜನರಿಗೆಲ್ಲ ಪಕ್ಕಾ ಗೊತ್ತಾಗಿದೆ. ಇದರ ವಿಷಯದ ಒಂದು ಏನು ರುಚಿ ಇದೆಯಲ್ಲ, ಮೊನ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ ಎಚ್ಚೆತ್ತುಕೊಳ್ತಾ ಇಲ್ಲ. ಅವರಿಗೆ ಮಾನವೀಯತೆ ತೋರಿಸಿ ಸರ್. ನೀವು ಅಲ್ಲಿ ನಿಮಗೆ ನಿಜವಾದ ಮಾನವೀಯತೆ ಇದ್ದು ಅಂತ ಹೇಳಿದ್ರೆ ಆ ಬುಲ್ಡೋಸರ್ ಹಾಕೋಕ್ಕಿಂತ ಮುಂಚೆ ಅವರಿಗೆ ನಿರ್ವಸಿತರಾಗ್ತಾರೆ, ಅವರಿಗೆ ಮೊದಲು ಕಲ್ಪಿಸಿ ಮತ್ತೆ ನೀವು ಮಾಡಿದ್ರೆ ನಿಮ್ಮ ಮಾನವೀಯತೆಯನ್ನು ಮೆಚ್ಚಬಹುದಿತ್ತು. ಅದಕ್ಕೆ ತಾತ್ಕಾಲಿಕವಾಗಿರತಕ್ಕಂಥ ಸ್ವಲ್ಪ 3 ತಿಂಗಳಿದ್ದು 6 ತಿಂಗಳಿದ್ದು ಅವರು ಇನ್ನೊಂದು ಬಾಡಿಗೆ ಮನೆಗೆ ಹೋಗುವ ತನಕ ಅದನ್ನು ಮಾಡ್ಬೋದಿತ್ತು. ಪ್ಲಸ್ ಆ ವ್ಯಾಸೀಮ್ನನ್ನು ಇಷ್ಟೊತ್ತಿಗೆ ಅರೆಸ್ಟ್ ಮಾಡಿರ್ಬೇಕಿತ್ತು. ಎಲ್ಲಿದ್ದಾನೆ ವಾಸೀಂ? ಅರೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ನೀವು ಲೇಔಟ್ ಮಾಡಿಸಿದೆಯಲ್ಲಪ್ಪ ದುಡ್ಡು ತಗೊಂಡು ಬಡವರ ಹತ್ರ, ಎಲ್ಲಿದ್ದಾನೆ ವಾಸೀಂ? ಮಾಡಿಸ್ಬೇಕಿತ್ತು. ಮಾಡಿಸಿದ್ರಾ? ಏನು ಮಾಡಲಿಲ್ಲ. ಏನು ಬೇಕು? ಓಟು ಸರ್. ಇವರು ಕಾಂಗ್ರೆಸ್ಸಿಗರು ಹೇಗಾಗಿದೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಂಡು ಹಾಗೆ ಓಟ್ ಹಾಕಬೇಕು. ಇದೇ ರೀತಿಯಲ್ಲಿ ಆಂಧ್ರದಿಂದ ಬೇರೆ ಬೇರೆ ಕಡೆಗಿನಿಂದ ಕೇರಳದಿಂದಲೋ ಅಂತ ಮತ್ತೆ ಯಾವುದು ಬಾಂಗ್ಲಾದೇಶದಿಂದ ತಂದು ಇಲ್ಲಿಗೆ ಅವರನ್ನು ವೋಟರ್ ID ಮಾಡಿಸಿದವನು ಕೂಡ ಇವನೇ ಅಂತೆ. ಅಂದ್ರೆ ಕಾಂಗ್ರೆಸ್ನ ಒಟ್ಟಿನ ವಿಷಯಗಳು ಅಂತ ಹೇಳಿ ಓಟು ಚೋರಿ ಅನ್ನುವಂಥದ್ದು ಇದಕ್ಕೆ ಹೇಳುದು ಸರ್. ಇದನ್ನೇ ಹೇಳುದು ಓಟ್ ಚೋರಿ ಅಂತ ಹೇಳಿ. ಇದನ್ನೇ ಸರಿ ಮಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ
ಓಟು ಅಂತ ಇನ್ನು ಜನರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಜಯರಾಮ್ ಸರ್, ಇದನ್ನ ಮಾನವೀಯತೆ ಅಂತ ಹೇಳಬೇಕಾ ಅಥವಾ ನೇರವಾಗಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಹೇಳಬೇಕಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ 2018 ಮತ್ತು 19ರಲ್ಲಿ ಕೊಡಗಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಪ್ರವಾಹ ಆದಂತ ಸಂದರ್ಭದಲ್ಲಿ 450 ಕುಟುಂಬಗಳು ಬೀದಿಗೆ ಬಂತು, ಮನೆಯನ್ನ ಕಳ್ಕೊಂಡು. ಇಲ್ಲಿ ತನಕ ಅವರಿಗೆ ಯಾವುದೇ ವ್ಯವಸ್ಥೆಗಳಾಗಿಲ್ಲ. ಚಿಕ್ಕಮಗಳೂರಲ್ಲಿ 2019ರಲ್ಲಿ 2 ಗ್ರಾಮದ 11 ಮನೆಗಳು ನೆಲಸಮ ಆದವು, ಅದಕ್ಕೂ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಆಗಲಿಲ್ಲ. 1 ವರ್ಷದ ಹಿಂದೆ ಒಂಟಿ ಯೋಜನೆಯ ಅಡಿಯಲ್ಲಿ ಬಿಬಿಎಂಪಿಯಿಂದ ಸರ್ಕಾರಿ ಜಾಗ ಅಂತ ಕೊಟ್ಟು ಅದಕ್ಕೆ ಬಿಬಿಎಂಪಿಯಿಂದಲೇ ಅನುದಾನವನ್ನು ಕೂಡ ಪಡೆದು ಮನೆಯನ್ನ ಕಟ್ಟಿದಂತಹ 30ರಿಂದ 70 ಕುಟುಂಬಗಳು ರೈಲ್ವೆಗೆ ಸಂಬಂಧಪಟ್ಟಂತಹ ಜಾಗ ಅಂತ ಹೇಳಿ ಅದೂ ಕೂಡ ನೆಲಸಮ ಆಯಿತು. ಇದಲ್ಲದೆ ಕೇರಳದ ಸಿಎಂ ಈಗ ಮಾತಾಡ್ತಾ ಇದ್ದಾರೆ, ಇಲ್ಲಿ ಮುಸ್ಲಿಂ ಕುಟುಂಬಗಳು ಬೀದಿಗೆ ಬಂತು ಅಂತ ಹೇಳಿ. ಬಟ್ ಕೇರಳದ ಮರಾಲ್ಡಲ್ಲಿ 110 ಅಪಾರ್ಟ್ಮೆಂಟ್ಗಳು ನೆಲಸಮ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟ್ವೀಟ್ಗಳು ಕೂಡ ಬರಲಿಲ್ಲ, ಆಯಪ್ಪನಿಂದ ಯಾವುದೇ ಪ್ರತಿಕ್ರಿಯೆಗಳಿಲ್ಲ. ಅದು ಬೇಡದ ವಿಚಾರ. ಆದರೆ ಪ್ರಸ್ತುತ ಇಷ್ಟೆಲ್ಲ ಆಗಿರುವಂತಹ ಸಮಯದಲ್ಲಿ ಮೀಡಿಯಾದಂತಹ ಹೃದಯ ಅಥವಾ ಅವರಿಗೆ ಯಾವುದೇ ಇಲ್ಲಿ ತನಕ ಅಂದ್ರೆ ಪ್ರಸ್ತುತ ರಾಜ್ಯದ ಕಾನೂನು ಯಾವ ತರ ಇದೆ ಅಂತ ಹೇಳಿದ್ರೆ, ನೀವು ಒಂದು ವೇಳೆ ಮನೆಯನ್ನ ಕಳೆದುಕೊಂಡರೆ, ನಿಮ್ಮ ಸ್ವಂತ ಜಾಗದಲ್ಲಿ ಮನೆಯನ್ನು ಕಳೆದುಕೊಂಡ್ರೆ ನೀವು ಬರೀ ಈ ಅರ್ಜಿಗಳನ್ನು ಹಾಕೊಂಡು ಏನು ಕಾನೂನು ಇದೆ ಅನ್ನುವಂಥದ್ದನ್ನು ಪಾಲನೆ ಮಾಡಿಕೊಂಡು 3-4 ವರ್ಷ ಕಾಯುವುದನ್ನು ಬಿಟ್ಟು ಬಿಡಿ. ಅದರ ಬದಲಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳಿ. ಆ ಮನೆ ಏನಾದರೂ ನೆಲಸಮ ಆದರೆ ಮರುದಿವಸನೇ ತಮಗೊಂದು ಫ್ಲಾಟ್ ಒದಗಿ ಬರುತ್ತೆ ಅನ್ನುವಂಥದ್ದು ಪ್ರಸ್ತುತ ಕಾನೂನು ಅಂತ ಹೇಳ್ಬೋದಾ ಜಯರಾಮ್ ಸರ್? ಈಗ ಸ್ವಲ್ಪ ನಾವು ಹಿಂದೆ ಹೋಗುವ. ಈಗ ತಾವು ಹೇಳಿದ್ರೆ ಪ್ರಾಕೃತಿಕ ವಿಕೋಪದಲ್ಲಿ ಕಳ್ಕೊಂಡವರಿಗೆ ಇನ್ನೂ ವ್ಯವಸ್ಥೆ ಆಗಲಿಲ್ಲ ಅಂತ. ನಮ್ಮಲ್ಲೇ ಮಂದಾರ ಇದೆ ಅಲ್ಲ, ತ್ಯಾಜ್ಯ, ಅದು ಇನ್ನೂ ಕೂಡ ಅದರದ್ದು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಅದರ ಬಗ್ಗೆ ತನಿಖೆ ಮಾಡಬೇಕು, ವಿವರವಾದ ವರದಿ ಸಲ್ಲಿಸಿ ಹೇಳಿದರೆ ಅಲ್ಲಿ ಇದುವರೆಗೂ ನಿರಾಶ್ರಿತರಾದವರಿಗೆ ಇವತ್ತಿನವರೆಗೆ ಸಂಪೂರ್ಣ ಪುನರ್ವಸತಿ ಆಗಿಲ್ಲ. ಒಂದು. ಈಗ ಕೇರಳದ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಏನಂತಂದರೆ, ಕೇರಳದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಕುಂಪಲ ಸರಾಗ ಮಾತಾಡಿದರು ನೋಡಿ. ಕೊರೋನಾ ಟೈಮಲ್ಲಿ ನಮ್ಮ ಕರ್ನಾಟಕದ ಗಡಿಯನ್ನು ನಮ್ಮ ಜನರ ಸುರಕ್ಷೆಗಾಗಿ ಮುಚ್ಚಿದ್ರೆ ಅವರು ಬೊಬ್ಬೆ ಹಾಕಿದ್ರು. ಕರ್ನಾಟಕ ಗಡಿಯನ್ನು ಓಪನ್ ಮಾಡಿ ಕೋರ್ಟಿಗೂ ಹೋದ ಉದಾಹರಣೆಗಳಿವೆ. ಅಲ್ಲಿ ಯಾವುದೇ ಒಂದು ಮೂಲ ಸೌಕರ್ಯಗಳು ಕರ್ನಾಟಕಕ್ಕೆ ಸರಿಸಮಾನವಾದ ರೀತಿಯಲ್ಲಿ ಇಲ್ಲ. ಈ ಅಂಶವನ್ನು ನಾವು ಗಮನಿಸಬೇಕು. ಅಂದರೆ ಕೇರಳದ ಕಮ್ಯುನಿಸ್ಟ್ ರಾಜ್ಯ ಅಲ್ಲಿ ಆ ಕ್ಷಣಕ್ಕೆ ಜನರ ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಅಥವಾ ಅದಕ್ಕೆ ಒಂದು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸಲಿಲ್ಲ. ಆದ್ದರಿಂದ ಈ ವರ್ಷ ಬರುವಂಥ ಚುನಾವಣೆ ಅದಕ್ಕೆ ಏನು ವಿರುದ್ಧವಾಗಿ ಮತ ಚಲಾವಣೆ ಆಗಬಹುದು ಅಂತ ಹೇಳುವ ಒಂದು ಕಾರಣದಿಂದಾಗಿ ಒಟ್ಟು ಗಮನವನ್ನು ಈ ಕಡೆ ಸೆಳೆಯಲಿಕ್ಕೆ ಅದನ್ನು ಮಾಡಿರಬಹುದು, ಈ ವಿವಾದವನ್ನು ದೊಡ್ಡದು ಮಾಡಿರ್ಬೋದು ಅಂತ ಹೇಳೋದಕ್ಕೆ ಒಂದು ಸಣ್ಣ ಸಾಕ್ಷ್ಯಾಧಾರ. ಆದರೆ ಪಿಣರಾಯಿ ವಿಜಯನ್ ಮಾತ್ರ ಹೇಳಿದ್ದಲ್ಲ ಅದನ್ನು. ಕೇರಳದ ಇನ್ನೊಬ್ಬ ಸಚಿವ ಹೇಳಿದ್ದಾರೆ, ವಿ ಶಿವನ್ ಕುಟ್ಟಿ, ಇದು ತುರ್ತು ಸ್ಥಿತಿಯ ಕಾಲವನ್ನು ಪ್ರತಿಬಿಂಬಿಸುತ್ತದೆ. ನೋಡಿ, ಇಲ್ಲಿ ಕೂಡ ಅವರು ಕಾಂಗ್ರೆಸ್ನ ಮೇಲೆ ದಾಳಿ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಹೇಳಿದ್ಯಾರು? ಇಂದಿರಾ ಗಾಂಧಿ. ತುರ್ತು ಪರಿಸ್ಥಿತಿಯಲ್ಲಿ ಏನೇನಾಗಿದೆ ಎಂಬುದನ್ನು ಬೇರೆ ಬೇರೆ ಗ್ರಂಥಗಳು ಹೇಳ್ತಾರೆ. ಆಮೇಲೆ ಮುಂದಿನ ಒಂದು ಮಾತು ಅವರದ್ದು ಬಹಳ ಮುಖ್ಯವಾದದ್ದಿದೆ. ಕಾಂಗ್ರೆಸ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಮತ್ತು ಸಾಮೂಹಿಕ ಹತ್ಯೆ ಇತಿಹಾಸ ಹೊಂದಿದೆ ಅಂತಲೂ ಹೇಳಿದ್ದಾರೆ. ಇಂದಿರಾ ಗಾಂಧಿ ಹತ್ಯೆ ಟೈಮಲ್ಲಿ ದಿಲ್ಲಿಯಲ್ಲಿ ಸಿಖ್ಖರ ನರಮೇಧ ನಡೀತದೆ. ಮತ್ತು ಅಷ್ಟಕ್ಕೆ ನಿಂತಿದ ಇಲ್ಲ, CPM ಈಗ ತೆರವು ಮಾಡಲಾದಂಥ ಪ್ರದೇಶಕ್ಕೆ ಒಂದು ನಿಯೋಗ ಕಳಿಸಿದೆ, ಡೆಲಿಗೇಷನ್ ಕಳಿಸಿದೆ. ಕರ್ನಾಟಕದೊಳಗೆ ಡೆಲಿಗೇಷನ್ ಕಳಿಸಿ ಅವರೇನು ಮಾಡಲಿಕ್ಕಿದೆ ಈ ಹೊತ್ತಿನಲ್ಲಿ ಆಯ್ತು. ಇದಕ್ಕೆ DKC ಮುಂದೆ ಹೇಳಿದ್ದಾರೆ, ಇದರ ಹಿಂದೆ ಲ್ಯಾಂಡ್ ಮಾಫಿಯಾ ಇದೆ. ಈಗ ಅದಕ್ಕೆ ಶೇಟ್ ಅವರು ಒಂದು ಆ ಮಾತನ್ನು ಒಂದು ಸೂಕ್ಷ್ಮವಾಗಿ ಹೇಳಿದರು, ಇದೆ ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ನಾವು, ಬೇರೆ ಕಡೆ ನಾವು ಅವರಿಗೆ ಪುನರ್ವಸಿ. ಆ ಅಂಶದತ್ತವೂ ಗಮನ ಸೆಳೆದಿದ್ದಾರೆ. ನಮ್ಮ ಸಿಟಿ ಬಗ್ಗೆ ಪಿಣರಾಯಿಗೆ ಏನು ಗೊತ್ತು ಅಂತಲೂ ಅವರು ಪ್ರಶ್ನೆ ಕೇಳಿದ್ದಾರೆ. ಇದೆಲ್ಲ ಒಂದು ಹಂತದ ವೀರಾವೇಶ ಆಗಿದೆ. ಆದರೆ ಮುಂದೆ ಯಾಕೆ ಇದು ತಣ್ಣಗಾಯಿತು ಅಂದರೆ, ಈ ರಾಜ್ಯಗಳ ವಿಷಯದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಇರುವಂಥ ಒಂದು ಬಲಾಢ್ಯ ರಾಜ್ಯ ಅಂದರೆ ಇದು. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರುವುದರಿಂದ ಇದೆಲ್ಲ ಒಟ್ಟು ಹೆಚ್ಚಿನ ಗೋಜಲಾಗಿದೆ. ಇನ್ನು ಮೇಲೆ ನೀವು ದಾನ ಮಾಡಿದ್ರೆ ನೀವು ಇದನ್ನು ಸಮಸ್ಯೆಯನ್ನು ಬಗೆಹರಿಸುವುದಾ? ನಾನು ಸ್ವಲ್ಪ ಹಿಂದೆ ಹೋಗ್ತೇನೆ. ವಿನೋಬಾ ಭಾವೆ ಭೂದಾನ ಚಳವಳಿ ಮಾಡಿದರು, ಎಲ್ರಿಗೂ ಗೊತ್ತಿರುವ ಒಂದು ಸರ್ವೋದಯ ಚಳವಳಿ ಅಂತ. ಅವರು ಬಹಳ ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡ್ತಾರೆ. ಇದ್ದವರಿಂದ ಭೂಮಿ ತಗೊಳ್ತಾರೆ, 20 ವರ್ಷ ಬರಿಗಾಲಲ್ಲಿ ಸಂಚಾರ ಮಾಡ್ತಾರೆ. ಇವರೆಲ್ಲ ಮಾಡಿಕೊಟ್ಟ ಭೂಮಿಯನ್ನು ಎಷ್ಟೋ ಸಮಯದ ನಂತರ ನಾಗ್ಪುರ ಯೂನಿವರ್ಸಿಟಿ ಒಂದು ಸಮೀಕ್ಷೆ ಮಾಡ್ತದೆ. ಹೀಗೆ ಬಂದ ಭೂಮಿ ಹೇಗಿತ್ತು, ಮನುಷ್ಯನ ಒಂದು ಚಿಂತನಾ ಕ್ರಮ ಹೇಗಿರ್ತದೆ ನೋಡಿ. ಹೀಗೆ ಬಂದ 90% ಭೂಮಿ ಸರ್ಕಾರಕ್ಕೆ ಸೇರಿದ್ದು. ಉಳಿದ 10% 7% ಭೂಮಿ ವ್ಯವಸಾಯ ಯೋಗ್ಯವಾದ ಭೂಮಿ ಆಗಿರಲಿಲ್ಲ.
1% ಭೂಮಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಎದುರಿಸ್ತಾ ಇತ್ತು. ನೋಡಿ, ವಿನೋಬ ಭೂಮಿಗೆ ಸಂಬಂಧಪಟ್ಟಂತೆ ಬಹಳ ಉದಾರವಾದ ನಿಲುವಿನಿಂದ ಹೊರಟಂಥ ವಿನೋಬಾ ಭಾವೆಯವರ ಚಳವಳಿಯೇ ಸೋತಿದೆ. ಈಗ ಈ ಮನೆ ಕಳ್ಕೊಂಡಾಗ ನಾವೊಂದು ಮನುಷ್ಯನ ಸೈಕಾಲಜಿಯನ್ನು ನೋಡುವ. ಅದನ್ನೊಂದು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಮನೆ ಕಳ್ಕೊಂಡಾಗ ಒಂದು ಖಿನ್ನತೆಗೆ ಅಥವಾ ಒಂದು ಅಸಹಾಯತೆಗೆ ಬರ್ತಾನೆ. ಆಗ ಅವ ಕಣ್ಣಲ್ಲಿ ನೀರು ಹಾಕೋದು ಎಲ್ಲವೂ ಸರಿ. ಮನೋವಿಜ್ಞಾನದಲ್ಲಿ ಅದಕ್ಕೆ ರಿಗ್ರೆಷನ್ ಅಂತೇಳಿ ಒಂದು ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಅದಕ್ಕೆ ರಿಗ್ರೆಷನ್ ಅಂತ ಹೇಳ್ತಾರೆ. ಇದನ್ನು ಇವತ್ತು ಮಾಧ್ಯಮಗಳು ನಾವು ಏನನ್ನು ಇದ್ದ ಹಾಗೆ ಅಂತ ಹೇಳ್ತೇವೆ ಅಂತೇಳಿ ಹೇಳ್ತಾವೋ ಅದನ್ನು ಹೆಚ್ಚು ವೈರಲ್ ಮಾಡ್ತೀವಿ. ಆದರೆ ನಿನ್ನ ಮನೆಯಲ್ಲಿ ಬಹಳ ದೊಡ್ಡ ಜಾಗ ಇದೆ, ಎದುರಿಗೆ ಅವರನ್ನೊಂದು ಸ್ವಲ್ಪ ಟೆಂಟ್ ಹಾಕ್ಲಿಕ್ಕೆ ಬಿಡು ಅಂತ ಹೇಳಿದ್ರೆ ಯಾರಾದ್ರೂ ಬಿಡ್ತಾನ? ಯಾರಿಗೂ ಬೇಡ. ಇದಕ್ಕೆ ನಿಂಬೆ ಆಟಿಟ್ಯೂಡ್. ನನ್ನ ಮನೆ ಹತ್ರ ಬೇಡ, ಆದರೆ ಬ್ಯಾಕ್ ಯಾರ್ಡ್ ನನ್ನ ಮನೆ ಹಿಂದೆ ಬೇಡ, ಬೇರೆ ಎಲ್ಲಾದ್ರೂ ಹೋಗು ಅಂತ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಬೆಂಗಳೂರು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಅಲ್ಲಿ ಟ್ಯಾಕ್ಸ್ ಪೇಯರ್ ಇದ್ದಾರೆ, ಅಲ್ಲಿ ಅತ್ಯುತ್ತಮವಾದಂಥ ಏನು ಟೆಕ್ನಾಲಜಿಕಲ್ ಪಾರ್ಕ್ಗಳಿವೆ, ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಆದಾಯ ಬರ್ತಿದೆ. ಇದರಲ್ಲಿ ಒಂದು ನಾವು ಗಮನಿಸುವ ಬೆಂಗಳೂರಿನ ಇವತ್ತಿನ ಸಮಸ್ಯೆಗಳನ್ನು ನೋಡುವ. ಇವತ್ತು ಬೆಂಗಳೂರು ಏನು ಮಾಡ್ತಿದೆ? ಅಕ್ರಮ ನಿರ್ಮಾಣ ಯದ್ವಾತದ್ವಾ ಆಗ್ತಿದೆ. ನೀವು ಗುಡಿಸಲು ಹಾಕ್ತೀರಿ, ನಾಳೆ ಕೆರೆಯನ್ನು ಮಲಿನ ಮಾಡ್ತೀರಿ, ನೀರಿನ ಮೂಲ ಹೋಗ್ತದೆ. ಅಕ್ರಮ ನಿರ್ಮಾಣದಿಂದ ಆಗಿರುವಂಥದ್ದು ಒತ್ತುವರಿ, ಸಿಕ್ಕಾಪಟ್ಟೆ ಒತ್ತುವರಿ. ಅಂದ್ರೆ ಈಗ ಒಬ್ಬರಿಗೆ ಒಂದು ನೆಲೆ ಸಿಕ್ಕಿತ್ತು ಅಂತಂದ್ರೆ ಅವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ನಿಲ್ತಾರೆ. ಈ ವಲಸೆಯನ್ನು ತಪ್ಪು ಅಂತ ವಲಸೆ ಅಂತ ಚಲನಶೀಲೆಯನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಸ್ವಂತ ಪರಿಶ್ರಮದಿಂದ ಮಾಡುವುದಕ್ಕೂ ಧರ್ಮಕ್ಕೆ ಸಿಕ್ಕಿದಾಗ ನೀವು ಬಳಸುವುದಕ್ಕೂ ವ್ಯತ್ಯಾಸ ಇದೆ. ಇಡೀ ಬೆಂಗಳೂರಲ್ಲಿ ಮನೆಗಳ ಕೊರತೆ ಇದೆ. ಮೂರನೇದ್ದು, ಇಷ್ಟೂ ಆದಾಗ ಅಲ್ಲಿ ಏನಾಗ್ತದೆ? ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಬೀಳ್ತದೆ. ಈ ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಬಿದ್ದಾಗ ಏನಾಗ್ತದೆ? ಸಂಚಾರ ದಟ್ಟಣೆ ಹೆಚ್ಚುತ್ತದೆ, ವಾಯು ಮಾಲಿನ್ಯ ಹೆಚ್ಚುತ್ತದೆ. ಇವತ್ತು ಬೆಂಗಳೂರಿನ ಡೆಲ್ಲಿ ಏನಾಗಿದೆ ಅದೇ ಪರಿಸ್ಥಿತಿಗೆ ಬರ್ತದೆ. ಜನರ ಜೀವನ ಮಟ್ಟ ಉತ್ತಮಗೊಳ್ಳುವುದಿಲ್ಲ. ಜನರಿಗೆ ಜೀವನಕ್ಕೆ ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ಕಡಿಮೆ ಆಗ್ತದೆ. ಇನ್ನು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಂದಂಥದ್ದು ದಿನಕ್ಕೆ 200-300 ರೂಪಾಯಿ ಮಾತ್ರ ನಾವು ಸಂಪಾದನೆ ಮಾಡ್ತಿದ್ದೆವು. ಈಗ ಗೌರ್ಮೆಂಟ್ ನಮ್ಮ ಹತ್ರ ಎಲ್ಲ ಫೋಟೋ ಕಾಪಿ ಕೇಳ್ತಾ ಉಂಟು, ಫೋಟೋ ಕಾಪಿ ಕೊಡಲಿಕ್ಕೆ 10 ರೂಪಾಯಿ ನಮ್ಮ ಹತ್ರ ಇಲ್ಲ ಅಂತ. ನಾವು ಬೇಸಿಕ್ ಆಗಿ ಇಲ್ಲಿ ಕೇಳಬೇಕಾದ ಪ್ರಶ್ನೆ, 100, 200, 300 ರೂಪಾಯಿಲಿ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೆಂಗಳೂರಲ್ಲಿ? ಪ್ರಶ್ನೆ ಇಲ್ಲಿರುವುದು. ಆದ್ರಿಂದ ಈ ನಿರಾಶ್ರಿತರ ಬಗ್ಗೆ ಅಥವಾ ಹೀಗೆ ನಿರಾಶ್ರಿತರು ಆಗಿದ್ದಾರೆ ಅಂತೇಳಿ ಹೇಳುವವರ ಬಗ್ಗೆ ಈಗ ಏನು ಬರ್ತಾ ಇದೆ ಮಾಹಿತಿ, ಆ ಮಾಹಿತಿಗಳಲ್ಲಿ ಅನೇಕ ಕೊರತೆಗಳಿವೆ. ಮತ್ತು ಜೀವನವೇ ಒಂದು ಹೋರಾಟ. ಆದ್ರಿಂದ ಅಲ್ಲಿ ನೀವು ಸಡನ್ ಆಗಿ 100-200 ರೂಪಾಯಿಗೆ ಬಂದ್ರ? ಇಲ್ಲ, 100-200 ರೂಪಾಯಿಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಮನ್ ಸೆನ್ಸ್ ನಮಗೆ ಬೇಕು. ಮೂರನೇದಾಗಿ ನಾವು ಯಾವುದಕ್ಕೂ ಹಣ ಇಲ್ಲ ಹೇಳ್ತಾರೆ. ನೀವು ಹಾಗಿದ್ರೆ ಈಗ ಅವರು ಈ ಪ್ರಶ್ನೆ ಯಾಕೆ ಬಂತಂದ್ರೆ, ನೀವು 2.5 ಲಕ್ಷ ರೂಪಾಯಿಯನ್ನು ನೀವು ನಮಗೆ ಕೊಟ್ಟರೆ ನಾವೊಂದು ಫ್ಲಾಟ್ ಅನ್ನು ತಾತ್ಕಾಲಿಕ ವ್ಯವಸ್ಥೆ ಮಾಡುವ ಅಂತ ಹೇಳೋ ಮಾತನ್ನು ಸರ್ಕಾರ ಹೇಳಿದ್ರಿಂದ ಈ ಪ್ರಶ್ನೆ ಬಂದಿದೆ. ಅಂದ್ರೆ ನೀವು ದುಡಿಮೆ ಇಲ್ಲದೆ, ಆಗ ನೀವು ಹೇಳಿದ್ರಲ್ಲ, ನೀವು ಬೇರೆ ಏನಾದರೂ ಮಾಡಿದ್ರೆ ಕಷ್ಟ ಆಗ್ತದೆ, ಪ್ರಾಕೃತಿಕ ವಿಕೋಪದಲ್ಲಿ ಮನೆ ಹೋದ್ರೆ ಅದರಲ್ಲಿ ನಿಮಗೆ ಪುನರ್ವಸತಿ ಇಲ್ಲ, ಈ ರೀತಿ ಹೋಗಿ ಶೆಡ್ ಹಾಕಿ ನಿಮಗೆ ಪುನರ್ವಸತಿ ಆಗ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹತ್ತಿರಕ್ಕೆ ಬಂತು. ಅಂದ್ರೆ ಕಾನೂನಿನಲ್ಲಿ ಯಾವುದು ಸಾಧ್ಯ ಇಲ್ಲವೋ ಅದನ್ನು ನಾವು ಮಾನವೀಯತೆಯ ಮುಖವಾಡ ಹಾಕಿಕೊಂಡು ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ಪದೇ ಪದೇ ಹೇಳ್ತಿರೋದೇನು? ಜಾತ್ಯತೀತ. ಕಮ್ಯುನಿಸ್ಟರು ಹೇಳ್ತಿರುವಂಥದ್ದು ಜಾತ್ಯತೀತ. ರಷ್ಯಾದ ಉದಾಹರಣೆ ತಗೊಳ್ಳಿ. ಗೋರ್ಬಚೇವ್ ಬಂದಾಗ ಏನಾಯ್ತು? ಜಾತ್ಯತೀತ ಅಂದ್ರೆ ನಾವು ಹೇಗೆ ಡೆಫಿನಿಷನ್ ಇವತ್ತಿನ ಕಾಲದಲ್ಲಿ ತಗೊಳ್ಳಿ, ನೀವು ಎಲ್ಲ ದೇಶಗಳ ಗಡಿಯನ್ನು ತೆಗಿಬೇಕು, ಆಗ ನೀವು ಸಮಾನ ಆಗ್ತದೆ. ಯಾಕಂದ್ರೆ ಭಾರತದ ಬಡವನಿಗೂ ಅಮೆರಿಕದ ಬಡವನಿಗೂ ವ್ಯತ್ಯಾಸ ಇದೆ. ಒಂದು ಕಾಲದಲ್ಲಿ ಭಾರತದ ಬಡವ ಗುಡಿಸಲಿರ್ತಿದ್ದ, ಬಡತನದ ವ್ಯಾಖ್ಯೆ ಇವತ್ತು ಬದಲಾಗಿದೆ. ಅದೇ ಅಮೆರಿಕದ ಬಡವನ ಹತ್ರ ಟ್ರ್ಯಾಕ್ಟರ್ ಇರ್ತಿತ್ತು, ಅಲ್ಲಿಯ ಬಡ ರೈತನ ಹತ್ರ ಅಲ್ಲಿ ಫ್ರಿಡ್ಜ್ ಇರ್ತಿತ್ತು ಅಲ್ವಾ? ಹಾಗೆ ದಿನೇಶ್ ಅವರೇ, ಈಗ ಪ್ರಸ್ತುತ ರಾಜ್ಯದ ವಿಚಾರ ಅಂದ್ರೆ ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಸುದ್ದಿ ಆಗ್ತಾ ಇಲ್ಲ, ರಾಷ್ಟ್ರೀಯ ಮಟ್ಟದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಒಂದು ವಿಚಾರ. ನಾವೀಗ ಏನು ವಾಸಿಂ ಲೇಔಟ್ ಅಂತ ಹೇಳ್ತೀವಿ, ಆ ವಿಚಾರವನ್ನ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಉತ್ತರಗಳು ಸಿಗುತ್ತೆ. ಅದು ವಾಸಿಂ ಲೇಔಟ್ ಅಲ್ಲ, ಜೈ ಭೀಮ್ ಲೇಔಟ್ ಅನ್ನುವಂಥ ಹೆಸರಿತ್ತು, ಅದೀಗ ವಾಸಿಂ ಲೇಔಟ್ ಆಗಿ ಬದಲಾವಣೆ ಆಗಿದೆ ಅಂತ ಹೇಳಿ ಈ ವಿಚಾರ. ಮತ್ತು ಇದಕ್ಕೆ ಕರ್ನಾಟಕದಲ್ಲಿ ಆಗಿರುವಂಥ ವಿಚಾರಕ್ಕೆ ಕೇರಳದ ಮಂತ್ರಿಗಳು ಮಾತಾಡುವಂಥ ಪರಿಸ್ಥಿತಿ ಬಂತು, ಪರವಾಗಿಲ್ಲ. ಆದರೆ ಕರ್ನಾಟಕದಲ್ಲಿ ಆಗಿರುವಂಥ ವಿಚಾರಕ್ಕೆ ಪಾಕಿಸ್ತಾನದಿಂದ ಈ ವಿಚಾರವಾಗಿ ಮಾತಾಡುವಂಥ ವ್ಯವಸ್ಥೆಗಳು ಬೆಳೀತಾ ಇದೆ ಅಂತ ಹೇಳಿದ್ರೆ ಈ ವಿಚಾರಕ್ಕೆ ಯಾವ ರೀತಿಯಾದಂಥ ಲಿಂಕ್ಗಳು ಸಿಗ್ತಾ ಇದೆ ಅಂತ ಹೇಳಿ ಇವತ್ತು ಮೊದಲಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ 187 ಕುಟುಂಬಗಳು ಇವತ್ತು ಏನು ಅಕ್ರಮ ಶೆಡ್ಗಳನ್ನು ನಿರ್ಮಿಸಿ ಇವತ್ತು ಬೀದಿ ಬದಿ
ಬೀದಿ ಬದಿಯಲ್ಲಿ ಬಂದು ನಿಂತಿದೆ. ಅದು ಯಾರು ಆಗಿರ್ಬೋದು, ಅದು ಬಾಂಗ್ಲಾದವನ ಆಗಿದ್ದಾನ, UPN ಆಗಿದ್ದಾನ, ಗುಜರಾತ್ನವನಾಗಿದ್ದಾನ, ಅಲ್ಲಿ ಬೆಂಗಳೂರಿನವರ, ಕರ್ನಾಟಕದವರ, ಕೇರಳದವರು ನಮಗೆ ಗೊತ್ತಿಲ್ಲ. ಇವತ್ತು ಹೈಲೈಟ್ ಆಗೋದು ಅಲ್ಲಿ ಮುಸ್ಲಿಂ ಅಂತ, ಅದು ಮಾತ್ರ ಹೈಲೈಟ್ ಆಗೋದು. ಅಲ್ಲಿ ಹೈಲೈಟ್ ಆಗೋದು ಮುಸ್ಲಿಂ ಮಾತ್ರ. ನಾನು ಯಾರು ಮುಸ್ಲಿಂ ಅಂತ ಬರೀ ಮುಸ್ಲಿಂ ಕಣ್ಣಲ್ಲಿ ನೋಡ್ತಾರೆ ನೋಡಿ, ಅಲ್ಲಿ ನಿಜವಾಗಿ ಆ ಸತ್ಯ ಅಲ್ಲ. ಅಲ್ಲಿ ಎಲ್ಲರೂ ಮುಸ್ಲಿಮರಿಲ್ಲ, ಬಹುತೇಕ ಮೆಜಾರಿಟಿ ಮುಸ್ಲಿಮರು ಇರ್ಬೋದು, ಎಲ್ಲರೂ ಮುಸ್ಲಿಮರಲ್ಲ ಅಂತ ಒಂದು ವಿಷಯ ನಾನು ಹೇಳಿಕೆ ಇಷ್ಟಪಡ್ತೇನೆ. ನೀವೇ ಈಗ ಹೇಳಿದಾಗೆ ಜೈ ಭೀಮ್ ಎಂಬ ಒಂದು ನಗರ ಇತ್ತು, ಅಲ್ಲಿ ಜೈ ಭೀಮ್ ಎಂಬ ನಗರ ಇತ್ತು, ಈಗ ವಾಸಿಂ ಲೇಔಟ್ ಅಂತ ಆಗಿದೆ. ಹಾಗಾದ್ರೆ 2 ವರ್ಷಕ್ಕಿಂತ ಮೊದಲೇ ಅಲ್ಲಿ ಏನೋ ಅಕ್ರಮ ವಲಸಿಗರು ಇದ್ರು, ಅದನ್ನು ಒಪ್ಬೇಕಲ್ವಾ? ಅಲ್ವಾ? 2 ವರ್ಷದ ಮೊದಲು ಯಾವ ಸರ್ಕಾರ ಇತ್ತು ಅಲ್ಲಿ? ನಮಗೆ ಇವತ್ತು ಬಿಜೆಪಿ ಅವರು ನೇರವಾಗಿ ಬೊಟ್ಟು ಮಾಡ್ಲಿಕ್ಕೆ ಆಂಧ್ರದಿಂದ ಮುಸ್ಲಿಮರು ತಂದಿದ್ದಾರೆ, ಕೇರಳದಿಂದ ಮುಸ್ಲಿಮರು ತಂದಿರಂತೆ ಇವತ್ತು ನಮ್ಮ ಮೇಲೆ ಬೊಟ್ಟು ಮಾಡ್ಲಿಕ್ಕೆ 2 ವರ್ಷದ ಮೊದಲು ಅಲ್ಲಿ ಕುಟುಂಬ ಇದ್ದದ್ದನ್ನು ನೀವೇ ಇಲ್ಲಿ ಒಪ್ಪಿಕೊಂಡದ್ರಿಂದ ಅಲ್ಲಿ 2 ವರ್ಷದ ಮೊದಲು ಯಾವ ಸರ್ಕಾರ ಇತ್ತು? ಬಿಜೆಪಿ ಅವರು ಒಪ್ಪು ನಗ್ತಾ ಇದ್ರ? ಅಲ್ಲಿ ನಗ್ತಾ ಇದ್ರ ನಾನು ಕೇಳುದು ಒಂದು. ಎರಡನೇದು, ನೀವು ಕೊಡಗಿನ ವಿಚಾರ ಹೇಳಿದಿರಿ. ಕೊಡಗಿನ ವಿಚಾರದಲ್ಲಿ 18ರಲ್ಲಿ ಅಲ್ಲಿ ಫ್ಲಡ್ ಆಗ್ತದೆ. 18ರಲ್ಲಿ ಫ್ಲಡ್ ಹೋಗುವಾಗ ಕೂಡಲೇ ಅಲ್ಲಿ ವಸತಿ ಸಚಿವರಾಗಿದ್ದವರು ನಮ್ಮ UT ಖಾದರ್ ಅವರು ಆವತ್ತಿನ ದಿನಗಳಲ್ಲಿ ಕ್ಷಣಕ್ಕೆ ಸ್ವಲ್ಪ ಸಮಯದಲ್ಲಿ ಸಣ್ಣ ಅವಧಿಯಲ್ಲಿ 35 ಮನೆಯನ್ನು ಎಮರ್ಜೆನ್ಸಿಯಾಗಿ ಹಸ್ತಾಂತರ ಮಾಡಿದ್ದಾರೆ. ಯಾರಿಗೆ ಬದಲಿ ವ್ಯವಸ್ಥೆ ಇಲ್ಲದೆ ಇರುವಂತ 35 ಮನೆಗೆ ಬದಲಿ ಹಸ್ತಾಂತರ 6 ತಿಂಗಳ ಒಳಗೆ ಅವರಿಗೆ ಮನೆಯನ್ನು ವ್ಯವಸ್ಥೆ ಮಾಡಿಕೊಟ್ಟದ್ದು ಇಡೀ ದೇಶದಲ್ಲಿ ರೆಕಾರ್ಡ್ ಆಗಿದೆ. ಅದಲ್ಲದೆ ನಂತರದ ದಿನಗಳಲ್ಲಿ ಟೋಟಲ್ 902 ಅಲ್ಲಿ ಮನೆ ಕಳ್ಕೊಂಡವರು 427 ಜನರು. ಅದಲ್ಲದೆ ಉಳಿದವರಿಗೆ ಕೂಡ ಅದರ ನೆರೆಹೊರೆಯಲ್ಲಿ ಉಳಿದವರಿಗೆ ಟೋಟಲ್ ಒಮ್ಮೆ 463, ಫಸ್ಟ್ 35 ಕೊಡ್ತಾರೆ, ಆದ್ಮೇಲೆ 463 ಮನೆಗಳನ್ನು ವಿಸ್ತರಣೆ ಮಾಡ್ತಾರೆ. ಆದ ನಂತರ 242 ಮನೆ ವಿಸ್ತರಣೆ ಆಗ್ತದೆ. ಅದ ನಂತರದಲ್ಲಿ 162 ಮನೆ ವಿಸ್ತರಣೆ ಆಗ್ತದೆ. ಟೋಟಲ್ 902 ಮನೆ ಕೊಡಗಿನ ಫ್ಲಡ್ಡಿನಲ್ಲಿ ಮನೆ ವಿಸ್ತರಣೆ ಆಗಿದೆ. ಇದು ಸಾಕ್ಷಿ ಸಮೇತ ನಾನು ಇಲ್ಲಿ ಒದಗಿಸ್ತಿದ್ದೇನೆ. ಅದರಲ್ಲಿ ಕೂಡ ಈಗ ನೀವು ಹೇಳಿದಾಗೆ ಇದರ ಬಗ್ಗೆ ನಾವು ಮಾತಾಡಬೇಕು. ಸುಮ್ಮನೆ ಅಲ್ಲಿ ಒಂದು ಧರ್ಮದವರನ್ನು ಬೊಟ್ಟು ಮಾಡಿಕೊಂಡು ಇವತ್ತು ಎಲ್ಲಿ ಅಕ್ರಮ ಮನೆಗಳನ್ನು ಎಲ್ಲಿ ನೆಲಸಮ ಮಾಡಲಿಲ್ಲ. ಒಂದು ಸೈಡಲ್ಲಿ ನೀವು ಅಕ್ರಮ ಅವರನ್ನು ಓಡಿಸಿದ್ದು ಅಲ್ಲಿಂದ ಎಬ್ಬಿಸಿದ್ದು ಒಳ್ಳೆದಾಯ್ತು ಅಂತ ಹೇಳ್ತೀರಿ. ಅವರನ್ನು ಮಾರ್ಗದ ಬಳಿ ಇದ್ದವರನ್ನು ಪರಿಶೀಲನೆ ಮಾಡ್ಲಿಕ್ಕೆ 1-2 ದಿವಸದ್ದು ಕೂಡ ಪುರ್ಸೊತ್ತು ಕೊಡುದಿಲ್ಲ ಅಂತ ಹೇಳಿದ್ರೆ ಇದನ್ನು ನಗಡಬೇಕಾ ಅಳಬೇಕಾ ಅಂತ ನಮಗೆ ಗೊತ್ತಾಗ್ತಿಲ್ಲ. 1-2 ದಿವಸ ಕೊಡಿಯಪ್ಪ. ಈಗ ನಾವು ಕುತ್ಕೊಳಿಸ್ಲಿಲ್ಲ, ಫ್ಲಾಟ್ ಅಲ್ಲಿ ಕುತ್ಕೊಳಿಸ್ಲಿಲ್ಲ, ಪರಿಶೀಲನೆ ಮಾಡಿ ಒತ್ತುವರಿ ಮಾಡಬಹುದಿತ್ತಲ್ವಾ? ಯಾಕಾಗಿತ್ತು ಬಿಲ್ಡರ್ಸ್? ಕೊಟ್ಟಿದ್ದೇವೆ ನಾವು ಅವರಿಗೆ ನೋಟಿಸ್ ಸರ್ವ್ ಮಾಡಿದೆ, 3 ಬಾರಿ ನೋಟಿಸ್ ಹೋಗಿದೆ, ಅವರಲ್ಲಿಂದ ಹೇಳಲಿಲ್ಲ, ಯಾರು ಏನಂತ ನೋಡ್ಲಿಲ್ಲ. ತೆರವು ಮಾಡ್ಲಿಕ್ಕೆ ಅವರಿಗೆ ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ನೋಟಿಸ್ ಕೊಡದೆ ಅವರನ್ನು ತೆರವು ಮಾಡ್ಲಿಕ್ಕೆ ಆಗುದಿಲ್ಲ. ನೋಟಿಸ್ ಎಲ್ಲ ಕೊಟ್ಟು ಕೂಡ ಅಲ್ಲಿ ಹೋಗದೇ ಇರುವುದರಿಂದ ತೆರವು ಮಾಡುವ ಒಂದು ಅನಿವಾರ್ಯತೆ ಒದಗಿ ಬಂತು. ಇವತ್ತು ಅವರು ಆ ಜಾಗ ಬಿಟ್ಟು ಕದಲದೆ ಇರುವುದರಿಂದ ಬೇರೆ ಏನಾದ್ರೆ ಅಕ್ರಮ ನೆಲಸಮ ಮಾಡಿದಾಗ ಏನಾಗ್ತದೆ, ಅವರು ಬೇರೆ ಕಡೆಗೆ ಒಂದು ಬಿಡಾರಕ್ಕ ರೂಮಿಗ ಅಥವಾ ಏನು ಕೆಲವೊಂದು ಫ್ಯಾಮಿಲಿಗಳು, ಎಲ್ಲ ಫ್ಯಾಮಿಲಿ ಅಲ್ಲ, ಕೆಲವೊಂದು ಫ್ಯಾಮಿಲಿಗಳು ಅಲ್ಲೇ ಇದ್ದಾರೆ. ಅಲ್ಲೇ ಈ ಚಳಿ ಕೊರೆಯುವ ಚಳಿಗೆ ಅಲ್ಲೇ ಇದ್ದಾರೆ. ಇದರಿಂದ ಅವರಿಗೆ ಒಂದು ತಾತ್ಕಾಲಿಕ ಒಂದು ಚೌಟ್ರಿಯಲ್ಲಿ ಅಥವಾ ಚೌಟ್ರಿ ಇಲ್ಲದಿದ್ರೆ ಏನು ನಾವು 11,000 ಮನೆ ಕೊಡ್ಲಿಕ್ಕೆ ರೆಡಿ ಆಗಿದೆ. ಆ ಮನೆಯಲ್ಲಿ ತಾತ್ಕಾಲಿಕವಾಗಿ ಅವರನ್ನು ಇರಿಸಿಕೊಂಡು ಅವರು ಯಾರು ಎತ್ತ ಅಂತ ನೋಡ್ಬೇಕು. ಕೆಲವರು ಏನ್ ಮಾಡ್ತಾರೆ, ಬಿಲ್ಡಿಂಗ್ ಕೆಲಸಗಾರರನ್ನು ತುಂಬಾ ಜನ ಕರ್ಕೊಂಡು ಬರ್ತಾರೆ. ನಾವು ಇಲ್ಲಿ ನೋಡಿದ್ದೇವೆ, ಬಿಜಾಪುರದವರು ಇದ್ದಾರೆ, UP ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರನ್ನು ಕರ್ಕೊಂಡು ಬರ್ತೇವೆ, ಒಂದು ಬಾಡಿಗೆ ಇದರಲ್ಲಿ ಹಾಕ್ತೇವೆ ನಾವು. ಇದನ್ನು ಈಗ ಉಪಯೋಗ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರ ಹಣ ಕೊಟ್ಟು ಖರೀದಿ ಮಾಡಿದಂತ 12 ಎಕರೆ ಸ್ಥಳದಲ್ಲಿ ಇದೊಂದು 5 ಎಕರೆ ಇರುವಂತದ್ದು. ಇಲ್ಲಿ ಬೆಂಗಳೂರು ನಗರ ಅಂದ್ರೆ ಇಡೀ ದೇಶದಲ್ಲಿ ಒಂದು ಪ್ರಸಿದ್ಧವಾದ ನಗರ. ಈ ಬೆಂಗಳೂರು ನಗರ ಎಲ್ಲರಿಗೂ ಬೇಕು, ಅಚ್ಚುಮೆಚ್ಚಿನ ನಗರ. ಎಲ್ಲ ದೇಶದ ಅಥವಾ ಈ ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ. ಅವರಿಗೆ ಈ ಮನೆಯ ಸಮಸ್ಯೆ ಖಂಡಿತ ಇದೆ. ಅದಕ್ಕಾಗಿ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೂಡ ಇದೆ, ನಮ್ಮ ಮನೆ ಕೊಡುವುದು ಮ್ಯಾನಿಫೆಸ್ಟೋದಲ್ಲಿ ಇದೆ. ನಗರ ಪ್ರದೇಶಗಳಲ್ಲಿ ಜಾಗ ಇಲ್ಲದಕ್ಕೆ ಫ್ಲಾಟ್ ಮಾದರಿಯನ್ನು ಒದಗಿಸುವ ಒಂದು ಕಾರ್ಯಕ್ರಮ ಇದೆ. ಅದು ಅಲ್ಲದೆ ಒಂದು ಸ್ವಂತ ಮನೆ ಕೊಡುವುದು ಇದೆ, ಬಾಡಿಗೆ ಮನೆ ಕೂಡ ಸರ್ಕಾರದಿಂದ ಕೊಡುವ ಒಂದು ಯೋಜನೆ ಖಂಡಿತವಾದಿ ನಮ್ಮಲ್ಲಿ ಇದೆ. ಅದು ನಮ್ಮ ಎಲ್ಲ ಕಡೆಗೆ ಬರ್ತದೆ. ಅದು 18ರಲ್ಲಿ ಈಗ ನಾವು ಏನು ಫ್ಲಾಟ್ ಸಿಸ್ಟಮ್ ಒಂದು ಬೆಡ್ರೂಮಿನ ಏನು ಮನೆಯನ್ನು ಕೊಡ್ತೇವೆ, ನಾವೇ 18ರಲ್ಲಿ ಅಡಿಪಾಯ ಹಾಕಿದ್ದು.
ಟಿ ಖಾದರ್ ಅವರು ಸಚಿವರಾಗಿರುವಾಗ ಅಡಿಪಾಯ ಹಾಕಿದ್ರೆ ಅದು ಮುಂದುವರಿದ ಭಾಗಿ ಆಗ್ತಾ ಉಂಟು. ಅದೆಲ್ಲ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ಅಂತ ಒಂದು ಫ್ಲಾಟ್ಗಳಿಗೆ ಕೂಡ ಹಣ ಒದಗಿಸದೆ ಬಾಕಿಯಾಗಿತ್ತು. ಅದನ್ನೀಗ ನಾವು ಪೂರ್ತಿ ಮಾಡಿ ಮನೆ ಅವರಿಗೆ ಕೊಡ್ತಾ ಇದ್ದೇವೆ. ಅದು ಈಗ ದೊಡ್ಡ ವಿಷಯ ಆಗಿ ಜಮೀರ್ ಅಹಮದ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಕೆಲಸಕ್ಕೆ, ಅವರ ಒಂದು ಕಾರ್ಯಕ್ರಮಕ್ಕೆ ಏನಾದ್ರೆ ಒಂದು ಕಪ್ಪು ಚುಕ್ಕಿ ತರಬೇಕೆಂಬ ಒಂದು ಬಿಜೆಪಿಯ ಹುನ್ನಾರದಿಂದ ಇದೆಲ್ಲ ಆಗುವುದೇ ಹೊರತು ಬೇರೆ ಯಾವುದೇ ವಿಷಯವಿಲ್ಲ. ನಿರಾಶ್ರಿತರು ಯಾರಿದ್ದಾರೆ ಅವರು ಖಂಡಿತವಾಗಿಯೂ ನಿಜವಾದ ಫಲಾನುಭವಿ ಆಗಿದ್ರೆ ಸರ್ಕಾರದ ಆದ್ಯ ಕರ್ತವ್ಯ ಅವರಿಗೆ ಮನೆ ಒದಗಿಸಿಕೊಡುವುದು, ಅಥವಾ ಟೆಂಪರರಿ ಆಗಿ ಏನಾದ್ರೆ ಬೀದಿಗೆ ಬಿದ್ದವರನ್ನು ಟೆಂಪರರಿ ಆಗಿ ಅದು ತಾತ್ಕಾಲಿಕವಾಗಿ ಮನೆಯಲ್ಲಿ ಕೂತ್ಕೊಳ್ಳುದು. ಅವರು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತ ನೋಡ್ಲಿಕ್ಕೆ ಇಲ್ಲ. ಅವರು ಬಡವರು, ಮಾನವೀಯತೆ ಇರುವವರು, ಮತ್ತೆ ಹೊರದೇಶದವರು ಇದ್ರೆ ಅವರನ್ನು ಕೂಡಲೇ ಕಳಿಸುವ ಒಂದು ವ್ಯವಸ್ಥೆ ಖಂಡಿತ ಈ ನಮ್ಮ ಸರ್ಕಾರ ಮಾಡಲ್ಲ. ನಾ ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ದೆ, ರಾಜ್ಯ ಸರ್ಕಾರದ ನಾನು ಕಂಡಿರುವಂತಹ ಒಂದು ಬೇಷ್ ಅನಿಸಿಕೊಳ್ಳುವಂತಹ ಸಾಧನೆ ಅಥವಾ ಕೆಲಸ ಅಂತ ಹೇಳಿದ್ರೆ, ಜವಾಬ್ದಾರಿಯುತವಾಗಿ ಸುಮಾರು 150 ಎಕರೆಯಷ್ಟು ಅಕ್ರಮ ನಿವಾಸಿ ಯಾರಿದ್ದಾರೆ ಅವರನ್ನು ತೆರವು ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಈಗಲೂ ಅದನ್ನ ಹೇಳ್ತಾ ಇರುವಂತದ್ದು, ಸರ್ಕಾರ ಮಾಡಿರುವಂತಹ ಕೆಲಸ ಉತ್ತಮವಾಗಿದೆ. ಆದ್ರೆ ಆ 5 ಎಕರೆ ವಿಚಾರಕ್ಕೆ ಬಂದಾಗ ಮಾತ್ರ ಕೇರಳದ ಒಂದು ಟ್ವೀಟ್ ಬಂತು, ಮತ್ತು ಕೇರಳದ ವೇಣುಗೋಪಾಲ್ ಅವರು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅನ್ನುವಂತ ಒಂದೇ ಒಂದು ಟ್ವೀಟಿಗೋಸ್ಕರ ಅಥವಾ ಮಾತಿಗೋಸ್ಕರ ಈ ಬದಲಾವಣೆಗಳು ಯಾಕೆ ಮಾಡಿದ್ರು ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆಗಳಿದ್ದಂಥದ್ದು. ಅರುಣ್ ಸರ್ ಅವ್ರು ಹೇಳೋ ಪ್ರಕಾರ ಮತ್ತೆ ಕೂಡ ಅದೇ, ಅಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ನೆಲೆಯನ್ನು ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅನ್ನುವಂಥದ್ದು ಅವರ ಪ್ರಮುಖವಾದ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಸಲ್ಮಾನರೇ ಆಗಿದ್ರೆ ಮಾತ್ರ ಮಾನವೀಯತೆಯ, ಬೇರೆ ದಲಿತರು ಅಲ್ಲಿ ಮುಸಲ್ಮಾನರು ಮಾತ್ರ ಇಲ್ಲ ಸರ್, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು. 188 ಮನೆಗಳಲ್ಲಿ 188 ಮನೆಗಳಲ್ಲಿ 150 ಮನೆಗಳು ಮುಸಲ್ಮಾನರದ್ದು, 5 ಮನೆಗಳು ಕ್ರಿಶ್ಚಿಯನ್ರದ್ದು, ಮತ್ತು ಉಳಿದಂಥವ್ರದ್ದು ಹಿಂದೂಗಳದ್ದು. ಅದರಲ್ಲಿ ಅಲ್ಲಿ ಇದ್ರು, ಅದನ್ನು ಬಿಟ್ಕೊಟ್ಟಿರ್ಲಿಲ್ಲ. ಆಮೇಲೆ ಬಂದರು. 25 ವರ್ಷದಿಂದ ಹೇಗಿತ್ತು, 2 ವರ್ಷದ ಹಿಂದೆ ನಾನು ತೋರಿಸಿದ್ದೇನೆ. ಇಷ್ಟು ಆ ಜಾಗ ಏನಿದೆ ಗೊತ್ತಾ, ಈ ಬಂಡೆಯನ್ನು ಕೊರೆ ಮಾಡತಕ್ಕಂಥ ಕಲ್ಲುಗಳನ್ನು ಪುಡಿ ಮಾಡಲಿಕ್ಕೋಸ್ಕರ ಕೊಟ್ಟಂಥದ್ದು ಆ ಜಾಗೆ. ಬಂಡೆ ಏನು ಒಡೆದು ಹಾಕಿದ ಮೇಲೆ ಮತ್ತೆ ಕೆಳಗಡೆ ಹೊಂಡ, ಯಾಕಂದರೆ ಕಲ್ಲು ಕೊರೆಗೆ ಆಯಿತು, ಅಲ್ಲಿ ಹೊಂಡ ಬಿತ್ತು. ಅಲ್ಲಿ ಹೊಂಡ ಬಿದ್ದ ಪ್ರದೇಶ ಇದೆಲ್ಲ ಆಗಿರೋದ್ರಿಂದ ಈ ಕಸವನ್ನು ಡಂಪ್ ಯಾರ್ಡಿಂಗ್ ಮಾಡಲಿಕ್ಕೋಸ್ಕರ ಅದಕ್ಕೆ ಅಲ್ಲಿಯ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದು ಅಲ್ಲಿಗೆ ಅವಕಾಶ ಕೊಡ್ತು. ಅಲ್ಲಿ ಏನು ಡಂಪ್ ಯಾರ್ಡ್ ಆಯಿತು, ಅಲ್ಲಿಂದ ಇಳಿದ ನೀರುಗಳು ಈ ಗುಂಡಿನಲ್ಲಿ ಶೇಖರಣೆ ಆಗ್ತಾ ಇತ್ತು. ಅದೇ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಆ ಗುಂಡಿನಲ್ಲಿ ಶೇಖರಣೆ ಆಗ್ತಾ ಇದೆ. ತದನಂತರ ಈ ಕಾಂಗ್ರೆಸ್ನ ಬೆಂಗಳೂರು ನಗರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಾಸಿಂ ಬೇಗ್ ಅವನಿಗೆ ಒಂದು ಐಡಿಯಾ ಬಂತು, ಆ ಗುಂಡಿಯನ್ನು ಮುಚ್ಚೋಣ, ಈ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕಲ್ಲ ಮುಂದೆ ಅವರಿಗೆ, ಅದಕ್ಕೋಸ್ಕರ ಬೇರೆ ಎಲ್ಲೆಯ ಕಡೆಯಿಂದ ಎಲ್ಲ ನಾನು ತರಿಸೋಣ, ಒಂದಷ್ಟು ಹಿಂದೂಗಳನ್ನು ಒಂದಷ್ಟು ಅವರ ಜನರನ್ನು ಕೂಡ ಹಾಕೋಣ, ಅದರಿಂದ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಂಡು ಅವರು ವೋಟರ್ ಐ ಡಿ ಕೊಟ್ಕೊಂಡು ಪರ್ಮನೆಂಟ್ ಅವರಿಗೆ ಒಂದು ವಾಸಸ್ಥಾನ ಮಾಡಿಕೊಟ್ರೆ ಅವನ ಹೆಸರಿನಲ್ಲಿ ಒಂದು ಲೇಔಟ್ ಆಗುತ್ತೆ, ವಾಸಿಂ ಲೇಔಟ್ ಅಂತ ಹೇಳಿ. ಈ ವಾಸಿಂ ಈ ರೀತಿ ಹಣ ಪಡೆದುಕೊಂಡು ಮಾಡಿದಂಥ ಕುತಂತ್ರ ಇದು ಬೆಂಗಳೂರಿನಲ್ಲಿ. ಇದು ಇಷ್ಟು ವಿಷಯಗಳು. ನಮ್ಮ ಮಂಗಳೂರಿನಲ್ಲಿ ಲಾಸ್ಟ್ ಟೈಮ್ ಇವರ ಲೋಬೋ ಅವರ MLA ಆಗಿರುವಾಗ ನಮ್ಮ ಟೌನಲ್ಲಿ ಕರ್ಕೊಂಡು ಬಡವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಲಾಟ್ರಿ ತೆಗಿಸಿ ಬಡವರೆಲ್ಲ ಖುಷಿಯಲ್ಲಿ ಮನೆಗೆ ಹೋದಾಗ ಅಲ್ಲಿ ಗೊತ್ತಾದದ್ದು ಏನೋ, ಇವರು ಮನೆ ಕೊಡ್ತಾ ಇದ್ದದ್ದು ಇನ್ನೂ ಕೂಡ ಅರಣ್ಯ ಇಲಾಖೆಯಿಂದ ಏನು ಸಿಗದೆ, ಕ್ಲಿಯರೆನ್ಸ್ ಸಿಗದೆ ಇರತಕ್ಕಂಥ ಪ್ರದೇಶ, ಅದಕ್ಕೋಸ್ಕರ ಅಲ್ಲಿ ಮನೆ ಕಟ್ಟಲಿಕ್ಕಿಲ್ಲ ಅಂತ ಒಂದು ದುಸ್ಥಿತಿಗೆ ತಂದಿಟ್ರು. ಇನ್ನೂ ಕೂಡ ಅವರಿಗೆ ಮನೆ ಕೊಡ್ಲಿಕ್ಕೆ ಇನ್ನೂ ಕೂಡ ಹೆಣಗಾಡ್ತಿದ್ದಾರೆ. ವೇದವ್ಯಾಸ ಕಾಮತ್ ರವರು ಓಪನ್ ಆಗಿ ಪ್ರೆಸ್ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅಲ್ಲಿ ಏನೋ ಲಾಜಿಕಲಿ ಅಥವಾ ಒಂದು ಟೆಕ್ನಿಕಲಿ ತೊಂದರೆ ಆಗಿತ್ತು, ಆ ತೊಂದರೆಯನ್ನು ಕ್ಲಿಯರ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೊಂದು ಇಷ್ಟು ಇಂಚಿನ ಮರಗಳಿದ್ರೆ ಅವು ಅರಣ್ಯ ಪ್ರದೇಶ ಅಂತ ಹೇಳಿ ಬಾಗುತ್ತಂತೆ. ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗಿರ್ಲಿಲ್ಲ ಲೋಬೋ ಅವರು. ಆವಾಗ ನಮ್ಮ ಆ ಬಡವರು, ಮಂಗಳೂರಿನ ಬಡವರು ಇನ್ನೂ ಕೂಡ 8 ವರ್ಷದಿಂದ ಕಾಯ್ತಾ ಇದ್ದಾರೆ ಲಾಟ್ರಿ ಹಿಡ್ಕೊಂಡು. ಆದ್ರೆ ಈ ಅಕ್ರಮ ಮನೆ ಮಾಡಿದವರು ಒಂದು ಕೂಡಲೇ ಲಾಟ್ರಿ 2 ದಿನದಲ್ಲಿ ಅವರಿಗೆ ಸ್ಯಾಂಕ್ಷನ್ ಮನೆ. ನಾನು ಮಾತಾಡ್ತೇನೆ. ಈಗ ಅವರು ಹೇಳಿದ್ರು, ಲೋಬರ್ ಅವರು ಹಕ್ಕುಪತ್ರ ಕೊಟ್ರು ಅಂತ. ಅಲ್ಲಿ ಶಕ್ತಿನಗರದಲ್ಲಿ ಜಾಗ ನೋಡಿಕೊಂಡು ಇದೇ ಫ್ಲಾಟ್ ಸಿಸ್ಟಮ್ ಮಾದರಿಯಲ್ಲಿ ಅದಕ್ಕೆ ಶಿಲಾನ್ಯಾಸ ಕೂಡ ನಡೆದಿದೆ. ಜಾಗ ಲೇಔಟ್ ಮಾಡಿಕೊಂಡು ಅಳತೆ ಮಾಡಿ ಅದನ್ನು ತಪ್ಪಿಸಿದ್ದು ವೇದವ್ಯಾಸ ಕಾಮತ್.
ಎದೆ ಮುಟ್ಟಿ ಹೇಳ್ತೀನಿ, ವೇದವ್ಯಾಸ ಕಾಮತ್ ಅವರು ಇದನ್ನು ಪುನಃ ಹಾಕಿಕೊಂಡು ಇದನ್ನು ಅದನ್ನು 2 ವರ್ಷದ ಹಿಂದೆ ಕ್ಲಿಯರ್ ಮಾಡಿದ್ದಾರೆ. ನೀವು 2 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದೀರಿ. ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇದೆ. ಆವಾಗ ಇನ್ನು ವೇದವ್ಯಾಸ ಕಾಮತ್ MLA ಕೂಡ ಆಗಿರ್ಲಿಲ್ಲ. ಅವರಿಗೆ ಇನ್ನು ಕೂಡ MLA ಆಗ್ತೇನೆ ಅನ್ನೋ ಟಿಕೆಟ್ ಸಿಗುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಯಾಕ್ರಿ ಇನ್ ಸುಳ್ಳು ಹೇಳ್ತೀರಾ? ಈಗ ಯಾಕೆ ಮಾಡ್ಲಿಲ್ಲ? ಈಗ ಆಯ್ತು, ನಿಮಗೆ ಅರಣ್ಯ ಪ್ರದೇಶದಲ್ಲಿ ಬಡವರಿಗೆ 2 ಬಾರಿ ವೇದವ್ಯಾಸ ಕಾಮತ್ ಆದ ನಂತರ ಒಮ್ಮೆ ವಿನ್ ಆದ್ರು ಅಲ್ವಾ? 10 ವರ್ಷದ 2ನೇ ಬಾರಿ ಅವಧಿಗೆ ಅವರು ಶಾಸಕರಾದ್ರು. ಅವರಿಗೆ ಯಾಕೆ ಆ ಮನೆಯನ್ನು ಕೊಡಿಸ್ಲಿಕ್ಕೆ ಆಗ್ಲಿಲ್ಲ? ಈಗ ಲೋಬರ್ ಅವರು ಸರ್ವೆ ಮಾಡಿದ್ರು, ಅಲ್ಲ ಏನೋ ತಪ್ಪಿದ್ದು, ಇವರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು. ಆಯ್ತು, ಅವರ ಸರ್ಕಾರ ಇತ್ತು, ಅವರಿಗೆ ಹಕ್ಕುಪತ್ರ ಕೊಟ್ಟವರಿಗೆ ಇವರು ಯಾಕೆ ಮನೆಯನ್ನು ಒದಗಿಸಲಿಕ್ಕೆ ಆಗ್ಲಿಲ್ಲ? ಒಂದು ವಿಷಯ. ಎರಡನೇದು, ಈ ಬಿಜೆಪಿ, ನಾನು ನೇರವಾಗಿ ನಮ್ಮ ಟಿವಿ ವಾಹಿನಿಯಲ್ಲಿ ಕೇಳ್ತೇನೆ, ಭಾರತೀಯ ಜನತಾ ಪಕ್ಷದವರು ಯಾರಿಗಾದ್ರೆ ಒಂದು 2 ಸೆನ್ಸ್ ಜಾಗ, ಸರ್ಕಾರಿ ಜಾಗ ಕೊಟ್ಟದ್ದು ಇತಿಹಾಸ ಇದೆಯಾ ನೋಡಿ? ಫಸ್ಟ್ ಇತಿಹಾಸ ಇದೆ ನೋಡಿ. ಯಾರಿಗಾದ್ರೂ ಒಂದು ಆಶ್ರಯ ಯೋಜನೆ ನೋಡಿ, 4 ಕೋಟಿ ಮನೆಗಳನ್ನು ಕಳಿಸಿಕೊಟ್ಟಿದ್ದಾರೆ. ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಒಪ್ಪಿಕೊಳ್ಳಬೇಕು. 4 ಕೋಟಿ ಮನೆಗಳನ್ನು government.in ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮನೆ ಸಿಕ್ಕಿದೆ ಅಂತ ಹೇಳಿ 5 ಸೆನ್ಸ್ ನಾಗರಿಕರು ಇದನ್ನು ನೋಡ್ಬೇಕು. ಯಾರಿಗಾದ್ರೆ 5 ಸೆನ್ಸ್ ನಾಗರಿಕರ ನೋಡಿ ಎಷ್ಟು ಸುಳ್ಳು ಹೇಳ್ತಾರೆ ಹೊರಗಡೆ ಅಂತ. 5 ಸೆನ್ಸ್ ಈ ರೀತಿಯಲ್ಲಿ ಮನೆ ಕೊಟ್ಟಿದ್ರೆ ನಾವೇನಾದ್ರೂ ಯೋಜನೆ ಮಾಡಿಕೊಂಡು ಕಳೆದ ಸರ್ಕಾರದಲ್ಲಿ ನಾವು ಮಾಡಿದ್ರೆ ಇವರು ಬಂದು ರಿಬ್ಬನ್ ಕಟ್ ಮಾಡಿ ನಾವು ಮಾಡಿದ ಅಂತ ಹೇಳಿದಂತ ಕಾಂಗ್ರೆಸ್ ಸರ್ಕಾರ ಯಾವ ಒಂದು ಉದ್ಘಾಟನೆ, ಯಾವುದೊಂದು ಶಂಕುಸ್ಥಾಪನೆ ದಕ್ಷಿಣ ಕನ್ನಡದಲ್ಲಿ ಆಗಿದೆಯಾ? ತಾವು ಹೇಳಿರುವಂತ ಪ್ರಶ್ನೆಗೆ ಅವ್ರು ಹೇಳ್ತಾ ಇರುವಂತ 4 ಕೋಟಿಯಷ್ಟು ಮನೆಗಳನ್ನ ನಾವು ನೀಡಿದ್ದೇವೆ ಅಂತ ಹೇಳಿ ಗೊತ್ತಿದೆಯಾ ನಿಮ್ಗೆ? ಯಾರಿಗಾದ್ರೂ ಕೊಟ್ಟದ್ದು? ಆದ್ರೆ ದಾಖಲೆ ಎಲ್ಲಿ ಕೊಟ್ಟಿದ್ದೀರಿ? ಒಂದು ಮನೆ ಹೇಳಿ, ಒಂದು ಮನೆ ಹೇಳಿ. ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 4 ಕೋಟಿ ನನ್ನ ಮನೆ ಕೂಡ ಅದರಲ್ಲಿ ಆಗಿರೋದು. ಆಯ್ತಲ್ಲ, ಎಂತ ಅದ್ರದ್ದು? ಆಯ್ತಲ್ಲ, ಮುಗಿತಲ್ಲ, ಬೇರೆ ಏನ್ ಬೇಕು? ಅಡ್ರೆಸ್ ಕೊಡ್ತೇನೆ. ಯಾರ ಮನೆ? ನನ್ನ ಮನೆಯು ಕೂಡ. ಎಂತ ಮನೆ ಅದು? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಗೊತ್ತಾಯ್ತಲ್ಲ. ಈ ನೀವು ಒಂದು ಪದಾಧಿಕಾರಿ ಬಿಜೆಪಿ ಹಿಂದೂಗಳಿಗೂ, ಮುಸಲ್ಮಾನರಿಗೂ, ಜೈನರಿಗೂ, ಸಿಖ್, ಪಾರ್ಸಿ ಎಲ್ಲರಿಗೂ ಸಿಕ್ಕಿದೆ. ಎಲ್ಲರೂ ಖುಷಿಯಾಗಿದ್ದಾರೆ. ನಿಮ್ಮ ಹಾಗೆ ಅಲ್ಲ, ಅಯ್ಯೋ ಮುಸಲ್ಮಾನ ಮನೆ ಹೋಯ್ತಾ ಬೇಗ ಕೊಡಿ, ದಲಿತರ ಹೋಗಿ ಅವ್ರಿಗೆ ಬಿಟ್ಟೋಗಿ. ಈ ರೀತಿಯಾಗಿ ಯಾರು ಕೂಡ ಬೇಡ ಯಾಕೆ ಈ ಕಾಂಗ್ರೆಸ್ಗೆ ನಾವು ವೋಟ್ ಹಾಕಿದ್ದೆ ಅಂತ ಹೇಳಿ ಕೈಗೆ ಚಚ್ಚಿಕೊಳ್ಬೇಕು ನಾವು. ಈ ರೀತಿಯಾಗಿ ಆಗಿದೆ. ಯಾಕೆ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದೀವಿ ಅಂತ ಹೇಳಿ ತಲೆ ಚಚ್ಚಿಕೊಳ್ತಾ ಇದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು. 2 ಸೆನ್ಸ್ ಜಾಗ ನಮ್ಮ ಈಗ 950 ಕೊಟ್ಟು ಬಿಡಿ. ನೀವು ಮಾತಾಡಬಾರ್ದು. ಲೋಬ ಅವರು 950 ಮನೆಗಳನ್ನು ಕೊಟ್ಟು ಬಿಡಿ. ಮತ್ತೆ ಅಲ್ಲ ಹೇಳುದು, ನಾನು ಕೇಳುದು, ನಮ್ಮ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರ ಒಂದು 2 ಸೆನ್ಸ್ ಜಾಗ ಯಾರಿಗಾದ್ರೂ ಕೊಟ್ಟ ಉದಾಹರಣೆ ಇಲ್ಲ. ಒಂದು. ಎರಡನೇದು, ಅದು ಕೊಡುವುದು ಬಿಡಿ, ನೀವು ಕೊಡುದು ಒಂದು ಕೊಡುದು ಬಿಡಿ. ಒಂದು ನಿಮಿಷ ಅವಕಾಶ ಕೊಡಬೇಕು. ಅವಕಾಶ ನನಗೆ ಸಹ ಕೊಡ್ಬೇಕು. ನೀವೇ ಮಾತಾಡುದಲ್ಲ. ಒಂದು ಜಾಗ ಕೊಡುದು ಬಿಡಿ. ಒಂದು, ನಿಮ್ಮ MLA ಅವರಿದ್ದಾರೆ ಇಲ್ಲಿ ಮೆಜಾರಿಟಿ 35 ವರ್ಷದಿಂದ ನೀವು ಪ್ರಾಬಲ್ಯವನ್ನು ಹೊಂದಿದ್ದೀರಿ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಭಾರತೀಯ ಜನತಾ ಪಕ್ಷ 1 ಬಾರಿ 2 ಬಾರಿ ನಾವು ಕಾಂಗ್ರೆಸ್ನವರು ಕೆಲವೊಂದು MLA ಆಗಿ ಹೋಗಿದ್ದಾರೆ. 35 ವರ್ಷದಿಂದ ಇಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀರಿ. ಎಷ್ಟು ಜಾಗ ಮನೆ ನಿರ್ವಸಿತರಿಗೆ ನೀವು ಜಾಗ ಇಟ್ಟಿದ್ದೀರಿ, ಇಲ್ಲಿ ರಿಸರ್ವೇಶನ್ ಹಾಕಿದ್ದೀರಿ. ನೀವು ಎಲ್ಲಿಯಾದ್ರೂ ಹಾಕಿದ್ದೀರಾ? ನಿಮ್ಮ ಜಾಗವೇ ನೀವು ಗುರುತುಪಡಿಸದೆ ನೀವು ಹೇಗೆ ಮನೆ ಕೊಡ್ತೀರಿ, ಜಾಗ ಕೊಡ್ತೀರಿ ಬಡವರಿಗೆ? ಇಲ್ಲಿ ಮಂಗಳೂರಲ್ಲಿ ಆದಷ್ಟು ಅರ್ಧಕ್ಕಿಂತ ಹೆಚ್ಚು ಜನರು ಬಾಡಿಗೆ ಮನೆಯಲ್ಲಿದ್ದಾರೆ. ಬಾಡಿಗೆ ಮನೆಯವರ ಪರವಾಗಿ ನೀವು ಓಟ್ ತಕೊಂಡು ಹೋಗ್ತಿರಲ್ಲ. ಎಲ್ಲ ನಾಮಗಳನ್ನು ಹಾಕಿ ಹಿಂದೂಗಳು, ಹಿಂದೂ ದೇವರ ಹೆಸರು, ಪಾಕಿಸ್ತಾನ ಹೆಸರು, ಮುಸ್ಲಿಮರ ಹೆಸರು ಹೇಳಿ ಓಟ್ಗಳನ್ನು ಗಳಿಸ್ತಿದ್ದೀರಲ್ಲ. ನೀವು ಅವರಿಗೆ 2 ಸೆನ್ಸ್ ಜಾಗ ಕೊಡುವ ಒಂದು ಔದಾರ್ಯ ನೀವು ತೋರಿಸಿದ್ದೀರಾ? ಇಲ್ಲಲ್ಲ. ಎಲ್ಲಿಯಾದ್ರೂ ರಿಸರ್ವೇಶನ್ ಮಾಡಿದ್ದೀರಾ? ಜಾಗವನ್ನು ಎಲ್ಲಿ ಮಾಡಿದ್ದೀರಾ? ಹೇಳಿ. ಸರ್ಕಾರ ಕೊಡುವುದಿಲ್ಲ ಅಂತ ಗೊತ್ತಾಗಿಯೇ ಬಹಳಷ್ಟು ಕಾರ್ಪೊರೇಟರ್ಗಳು ಇರಬಹುದು, ನಮ್ಮ ಶಾಸಕರು ಇರಬಹುದು, ಸಾರ್ವಜನಿಕರ ಸಹಕಾರದಿಂದ ಅದೆಷ್ಟೋ ನಿರ್ಗತಿಕರಿಗೆ ಅವರ ಸ್ವಂತ
ಸ್ವಂತ ಖರ್ಚಿನಿಂದ, ಸರ್ಕಾರ ಬಿಟ್ಟಾಗಿ ಸ್ವಂತ ಖರ್ಚಿನಿಂದಲೇ ಮನೆಗಳನ್ನು ಕಟ್ಟಿರುವಂತಹದ್ದು, ಅದೆಲ್ಲವೂ ದೊಡ್ಡ ರೀತಿಯಲ್ಲಿ ಪ್ರಚಾರ ಆದದ್ದು ಎಲ್ಲವೂ ಗೊತ್ತಿದೆ. ಆದ್ರೆ ಅದನ್ನೆಲ್ಲ ಹೇಳುವುದಿಲ್ಲ. ಮತ್ತೆ ಈಗಲಾಗ್ಲೇ ಹೇಳಿದ್ರು, ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವ ದಾಖಲೆ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂತಹದ್ದನ್ನು ಕೂಡ ಇವರು ಕಡೆಗಣಿಸ್ತಾ ಇದ್ದಾರೆ. ಹೀಗೆಲ್ಲ ಒಂದು ರೀತಿಯಲ್ಲಿ ಒಂದು ತೆರನಾಗಿ ಮಾತನಾಡ್ತಾ ತಮ್ಮ ಮುಖಕ್ಕೇನೆ ಅವರು ಮನೆ ಕಟ್ಟಲಿಕ್ಕೆ ಹಣ ಕೊಡುವುದು, ಅದು ಎಲ್ಲ ರಾಜ್ಯದಲ್ಲಿ ಆಗ್ತದೆ. ಈ ಮುಖ್ಯಮಂತ್ರಿ ನಿಮ್ಮ ಮೋದಿ ಬಂದ ಮೇಲೆ ಎಲ್ಲ, ಅದಕ್ಕಿಂತ ಮುಂಚೆ ಎಲ್ಲ ಆಗ್ತಿತ್ತು, ಹಿಂದೆ ಆಗ್ತಿತ್ತು, ಈಗಲೂ ಸಾಕ್ತಾ ಉಂಟು. ಬಸವ ಕಲ್ಯಾಣ ಯೋಜನೆ, ಆಶ್ರಯ ಯೋಜನೆ, PMI ಯೋಜನೆ, ಅದರಲ್ಲಿ ಹಣ ಕೊಡ್ತದೆ 1,20,000 ರೂಪಾಯಿ. ಅದು ಈಗ 2 ವರ್ಷದಿಂದ 2.5 ಲಕ್ಷದಕ್ಕಿಂತಲೂ ಜಾಸ್ತಿ ಕೊಡ್ತಾ ಇದೆ. ಪ್ಲಸ್ ಅದರ ಬಡ್ಡಿಯನ್ನು ಕೂಡ ಅತ್ಯಂತ ಕಡಿಮೆ ಮಾಡಿಕೊಂಡು ಇಟ್ಟಿದೆ. ಕೇವಲ 4% ಬಡ್ಡಿಯಲ್ಲಿ ನಿಮಗೆ 2,40,000 ತನಕ ಪಡೆಯಬಹುದು ಅಂತ ಹೇಳಿದೆ. ಒಂದು ನಿಮಿಷ, ನಮ್ಮ ಆಕ್ಚುಲಿ ಚರ್ಚೆ ಇದ್ದಂಥದ್ದು, ಸರ್ಕಾರ ಈ ಹಿಂದೆ ಅನೇಕರು ನಿರಾಶ್ರಿತರಿದ್ದಾರೆ, ಅವರಿಗೆ ಮನೆಯನ್ನ ಕಲ್ಪಿಸುವಲ್ಲಿ ಬರೀ ಇವತ್ತಿಗೂ ಕೂಡ ಅರ್ಜಿಯನ್ನ ಫಿಲ್ ಮಾಡೋದ್ರಲ್ಲಿ ಆಯ್ತು ಅವರ ಕಾಲ. ಬಟ್ ನಿನ್ನೆ ಮೊನ್ನೆ ನಡೆದಿರುವಂತಹ ಒತ್ತುವರಿಗೆ ಮಾತ್ರ 2 ದಿವಸದಲ್ಲಿ ಮನೆ ಸ್ಯಾಂಕ್ಷನ್ ಆಯ್ತು ಅನ್ನುವಂತ ಮಾತ್ರ ಚರ್ಚೆ ಇದ್ದಂಥದ್ದು. ಉತ್ತರ ಕರ್ನಾಟಕದಲ್ಲಿ ಪರಿಹಾರ ಕೂಡ ಕೊಡ್ಲಿಲ್ಲ ಸ್ವಾಮಿ. 1,20,000 ಇಲ್ಲಿ ನಮ್ಮ ಸರ್ಕಾರ, ಮಂಗಳೂರು ನಗರದಲ್ಲಿ ನಮ್ಮ ಸರ್ಕಾರ ಬಂದ ಕೂಡಲೇ, ಪ್ರವಾಹ ಬಂದ ಕೂಡಲೇ 10,000 25,000 ರೂಪಾಯಿ ಯಾವ ಪ್ರವಾಹ ಬಂದ ಕೂಡಲೇ ಸ್ಯಾಂಕ್ಷನ್ ಮಾಡಿದೆ. ಮೊನ್ನೆ ಪ್ರವಾಹ ಬಂದಾಗ ಇವ್ರದ್ದು ಸುದ್ದಿ ಇಲ್ಲ. ಅಲ್ಲ ದಿನೇಶ್ ಅವರು, ತಾವು ಹೇಳಿರೋ ಪ್ರಕಾರ ಅವರು ಬೀದಿಯಲ್ಲಿ ಬಿದ್ದಿದ್ರು, ಅದಕ್ಕೋಸ್ಕರ ವ್ಯವಸ್ಥೆಯನ್ನು ಮಾಡಿದ್ರು. ಖಂಡಿತ ಬೈಯಪ್ಪನಹಳ್ಳಿಯಲ್ಲಿ 1,187 ಫ್ಲಾಟ್ಗಳಲ್ಲಿ ಅವರನ್ನ ಇರಿಸಲಾಗಿದೆ. ಆದ್ರೆ ಅದೇ 1 ವರ್ಷದ ಹಿಂದೆ ಕೆಜೆಹಳ್ಳಿಯಲ್ಲಿ ಬೀದಿಗೆ ಬಿದ್ದವರಿಗೆ ಯಾವ ವ್ಯವಸ್ಥೆ ಮಾಡಿದ್ದಾರೆ? ಇಲ್ಲ ಅಲ್ವಾ? ಅದನ್ನೇ ಕೇಳ್ತಾ ಇರೋದು. ಉತ್ತರ ಕರ್ನಾಟಕದಲ್ಲಿ ಉಳ್ಳಾಲದಲ್ಲಿ ಕಡಲ ಕೊರತೆ ಆಗಿದೆ, ಎಷ್ಟೋ ಮನೆಗಳು. ಅವರಿಗೆ ಕೂಡ ತಾತ್ಕಾಲಿಕವಾಗಿ ಅಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಾಡಿಗೆ ಕೂಡ ಪುರಸಭೆಯಿಂದ ಕೊಡ್ತಾ ಇದೆ. ಕೊಡಗಲ್ಲಿ ಕೂಡ ಬಾಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ರೈನ್ ಡ್ಯಾಮೇಜ್ ಎಲ್ಲಿ ಬಂತು ಅವರಿಗೆ ಬಾಡಿಗೆದು ಹಣ ಆ ಸ್ಥಳೀಯ ಸಂಸ್ಥೆಯನ್ನು ಕೊಡ್ತದೆ. ಅಲ್ಲ, ಕೋಗಿಲೆ ಲೇಔಟ್ನಿಂದ 8 ಕಿಲೋಮೀಟರ್ ದೂರ ಈಗ ನಾನು ಅವರಿಗೆ ಬೀದಿಗೆ ಬಂದ್ರು, ಅವರನ್ನು ಏನು ಮಾಡ್ಬೇಕಿತ್ತು ನೀವು? ವಾಸಿಂ ಬೇಗನ ಹತ್ರ ತಗೊಳ್ಬೇಕಿತ್ತಲ್ಲ, ಮಾಡಿದ್ರೆ ನೀವು. ಅಲ್ಲ, ಅವರಿಗೊಂದು ಇರೋದಕ್ಕೆ ಮನೆಯನ್ನ ತಾವೀಗ ಹೇಳೋ ಪ್ರಕಾರ ಬೈಯಪ್ಪನಹಳ್ಳಿಯಲ್ಲಿ ಈಗ ಹೇಗೆ ಅವರನ್ನ ಇರೋದಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಅದೇ ರೀತಿಯಲ್ಲಿ ಕೆಜೆಹಳ್ಳಿ ಇರುವವರಿಗೆ ಕಲ್ಪಿಸಲಾಗಿದೆ. ಇವತ್ತು ನಾವು ವಿಷಯ ಇರುವುದು ಈಗ ಕೋಗಿಲೆ ಪ್ರದೇಶದ್ದು. ಕೋಗಿಲೆ ಪ್ರದೇಶದಲ್ಲಿ ಈಗ ಬೀದಿಗೆ ಬಂದ್ರು, ಅವರಿಗೆ ಬೇರೆ ಬಿಡರಕ್ಕೆ ಹೋಗ್ಲಿಲ್ಲ, ಅವರಲ್ಲಿ ಮಾರ್ಗದಲ್ಲಿ ನರಳ್ತಾ ಇದ್ದಾರೆ. ಸರ್ಕಾರ ಏನು ಮಾಡಬೇಕಿತ್ತು ನೀವೊಂದು ಹೇಳಿ. ಅವರಿಗೆ ನಮ್ಮ ಮೇಲೆ ಪ್ರಶ್ನೆ ಇರುವಂತದ್ದು, ಈಗ ತಾವು ಹೇಳಿರುವಂತದ್ದು ಕೋಗಿಲೆ ಲೇಔಟ್ ಅಲ್ಲಿ ಇರುವವರನ್ನ ಬೈಯಪ್ಪನಹಳ್ಳಿ ಇರುವಂತಹ ಫ್ಲಾಟ್ ಅಲ್ಲಿ ಕುತ್ಕೊಳಿಸೋದು, ಮತ್ತೆ ಏನ್ ಮಾಡ್ಬೇಕಿತ್ತು? ಅಲ್ಲ, ಮತ್ತೆ ನಿಮ್ಮ ಲೆಕ್ಕಾಚಾರದಲ್ಲಿ ಅವರನ್ನು ಏನು ಮಾಡಬೇಕು? ಅಲ್ಲ, ನಾನು ಅದನ್ನೇ ಹೇಳ್ತಾ ಇರುವಂತದ್ದು. ತಮಗೆ ಕೋಗಿಲೆ ಲೇಔಟ್ ಅಲ್ಲಿ ಬೀದಿಗೆ ಬಿದ್ದಿರುವವರನ್ನ ಫ್ಲಾಟ್ ಅಲ್ಲಿ ಕುತ್ಕೊಳಿಸುವಂತದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತೀರಾ? ಕೆಜೆಹಳ್ಳಿಯಲ್ಲಿ ಇವತ್ತಿನ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗ್ತಾ ಇದ್ದಾರೆ, ಅವ್ರಿಗೆ ಏನ್ ಮಾಡಿದ್ದಾರೆ ಸರ್ಕಾರ? ಮಾಡಬೇಕು. 1 ವರ್ಷ ಆಯ್ತು, ಯಾವಾಗ ಮಾಡ್ತೀರಾ? 2 ದಿವಸದಲ್ಲಿ ಕೋಗಿಲೆ ಲೇಔಟ್ ಮಾಡೋಕ್ಕಾಗುತ್ತೆ? ಕೆಜೆಹಳ್ಳಿಯಲ್ಲಿ 1 ವರ್ಷ ಮಾಡ್ತೀರಾ? ನಾವು ಮಾಡಬಾರ್ದು ಅಂತ ನಾವೇನು ವಿರೋಧಿಗಳ ಸರ್? 1 ವರ್ಷದಲ್ಲಿ ಮಾಡೋದಕ್ಕಾಗುತ್ತೆ? ಮಾಡ್ತಾರ ಅಂತ ಬೇರೆ ಅದು ಟ್ಯಾಕ್ಸ್ ಕೊಡ್ತಾ ಇದ್ದವರು ಅವರು. ಅದು ಒಂದು ದಲಿತ ಲೇಔಟ್ ಅನ್ನುವಂತ ಒಂದು ವರ್ಷ ಮಾಡಬೇಕು. ಮುಸ್ಲಿಂ ಲೇಔಟ್ ಆಗಿದ್ರೆ 2 ದಿವಸ ಸಾಕ. ಇವರ ಹೆಸರಲ್ಲಿ ಏನು ಮನೆ ಮಾಡಿ ಕೊಡ್ಲಿಲ್ಲ, ಅವರೊಂದು ವಿಚಾರ ಮಾಡ್ಲಿಕ್ಕೆ, ಅಥವಾ ಅವರಿಗೆ ಈಗಾಗಲೇ ಅವರು ಹೋಗ್ಲಿಕ್ಕೆ ಕೂಡ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿಗೆ ಅಧಿಕಾರಿಗಳು ಅವರನ್ನೇ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಅದೇ ಪ್ಲೇಸ್ ಬಂದು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೆಜೆಹಳ್ಳಿಯಲ್ಲಿ ಬೀದಿಯಲ್ಲಿ ಬಿದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್, ಯಾರು ಹೋಗ್ತಾ ಇಲ್ಲ, ಸಚಿವ ಆಗಿರ್ಲಿ ಸಂಸದ ಆಗಿರ್ಲಿ ಯಾರು ಹೋಗ್ತಾ ಇಲ್ಲ. ಏನ್ ಕಥೆ ಹಾಗಾದ್ರೆ? ನಿಮ್ದೇ ಸರ್ಕಾರದ 2 ಧೋರಣೆ, ಒಂದು ಕಡೆ ಬೆಣ್ಣೆ ಆದ್ರೆ ಇನ್ನೊಂದು ಕಡೆ ಸುಣ್ಣ ಅನ್ನುವಂಥದ್ದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇದೆ ಅಂತ ಹೇಳಿ ಮಾಧ್ಯಮಗಳು ಹೇಳ್ತಾ ಇದೆ, ಬಿಜೆಪಿನೂ ಹೇಳ್ತಾ ಇದೆ, ಇನ್ನೂ ಮಾತಾಡ್ತಾರೆ. ಆದ್ರೆ ತಾವುಗಳು ಅದನ್ನು ಒಪ್ಕೊಳ್ಳೋದಿಲ್ಲ. ಬರೀ 5 ಓಕೆ, ಜರ್ಮ್ ಸರ್, ಫೈನಲಿ ನೋಡಿ, ಈ ಇಡೀ ಘಟನೆಗೆ ನಾವು ವಾಪಸ್ ಬರೋದಾದ್ರೆ ವಾಸಿಂ ಲೇಔಟ್ ಮತ್ತು ಇನ್ನೊಂದು ಜೈ ಭೀಮ್ ಫಕೀರ್ ಲೇಔಟ್ ಇದಕ್ಕೆ ಬರೋದಾದ್ರೆ, ಅಲ್ಲಿ ನಡೆದಂಥದ್ದು ಸರ್ಕಾರ ತನ್ನ ಭೂಮಿಯನ್ನು ವಾಪಸ್ ತಗೊಂಡದ್ದು, ಅದು ಅಭಿವೃದ್ಧಿಗಿಟ್ಟದ್ದು, ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಇಟ್ಟದ್ದು.
ಇಡೀ ಪ್ರಕರಣ ಯಾಕೆ ಅದು ಅದರ ಆ ಪ್ರಮಾಣಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿತ್ತು ಅಂದರೆ ಕೇರಳ ಸರ್ಕಾರ ಮಧ್ಯಪ್ರವೇಶಿಸಿದ್ರಿಂದ. ಇದಕ್ಕೆ ಸುಲಭದ ದಾರಿ ಏನಂದರೆ, ಪಿಣರಾಯಿ ಅಲ್ಲಿ ಅವರು ಇವತ್ತು ಹೇಳಿದಾರಲ್ಲ, ಅದು ಕೋಟ್ ಮಾಡಿದ್ದೇನೆ, 100-200 ರೂಪಾಯಿಗೆ ನಾವು ದುಡಿತಾ ಇದ್ವು ಅಂತ. ಅದರಲ್ಲಿ ಒಳ್ಳೆ ಜೀವನ ಅಂತೂ ಆಗೋದಿಲ್ಲ. ಪಿಣರಾಯಿ ವಿಜಯನಿಗೆ ಮಾನವೀಯತೆ ಮತ್ತು ಇತ್ಯಾದಿಗಳಿದ್ರೆ ಬನ್ನಿಯಪ್ಪ ನೀವು ನನ್ನ ರಾಜ್ಯದಲ್ಲಿ ಜಾಗ ಉಂಟು ಅಂತ ಕೊಡ್ಬೋದಾಗಿತ್ತು. ಈ ವಿವಾದ ಮಾಡಬೇಕಾದ ಅಗತ್ಯ ಇರಲಿಲ್ಲ, ಯಾಕಂದ್ರೆ ಅದು ಅತ್ಯಂತ ಸರಳವಾದ ಪರಿಹಾರ. ವಯನಾಡ್ ಸಂದರ್ಭದಲ್ಲಿ ಹೇಳಿದಿರುತ್ತಾರೆ, ನಮಗೆ ಬೇಕಾಗಿಲ್ಲ 100 ಮನೆಗಳು. ಅಷ್ಟೇ ಹೇಳಿದವರು, ನೀವು ಸುಲಭದಲ್ಲಿ ಪರಿಹಾರ ಮಾಡಬಹುದಾಗಿತ್ತು. ಇಲ್ಲಿ ಇನ್ನೊಂದು ಅಂಶ ಇದೆ. ಪಾಕಿಸ್ತಾನ ಯಾಕೆ ಇದಕ್ಕೆ ರಿಯಾಕ್ಟ್ ಮಾಡಬೇಕಾಗಿತ್ತು? ಬಿಜೆಪಿಯ ಕೆಲವು ನಾಯಕರಲ್ಲಿ ಒಂದು ಗಂಭೀರವಾದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅವರು ರೋಹಿಂಗ್ಯಾ ಮುಸ್ಲಿಮರು ಅಂತ. ನೋಡಿ, ನಾವು ಉದಾರವಾದಿ ಆಗ್ತಾ ಹೋದಷ್ಟು ನಾವು ಅವರ ಬದುಕಿನ ಹಕ್ಕಿನ ಬಗ್ಗೆ ಮಾತಾಡ್ತೇವೆ. ಬದುಕುವ ಹಕ್ಕು ಮತ್ತು ಮಾನವೀಯತೆ ಯಾಕೆ ಬರ್ತದೆ ಅಂತ ಆಗಲೂ ಅದನ್ನ ಪ್ರಸ್ತಾಪ ಮಾಡಿದೆ. ನಾಟ್ ಇನ್ ಮೈ ಬ್ಯಾಕ್ ಯಾರ್ಡ್, ನನ್ನ ಮನೆ ಹಿಂದೆ ಬರಬಾರ್ದು ಅವರು, ದೂರದಲ್ಲಿ ಎಲ್ಲಿಯಾದರೂ ಇರಲಿ. ಇದು ನಾವು ಇನ್ನೊಂದು ನಿಮಗೆ ಸಣ್ಣ ಉದಾಹರಣೆ ಹೇಳ್ತೇನೆ. ಬದುಕುವ ಹಕ್ಕು ಹೋದಾಗಿರೋ ನಾವು ಯುದ್ಧ ಯಾಕೆ ಮಾಡಬೇಕು? ನೋಡಿ, ಹಿಂದೆ ನೆಹರು ಕಾಲದಲ್ಲಿ ನಡೆದಂಥ ಒಂದು ಘಟನೆ ನಾನು ಪ್ರಸ್ತಾಪ ಮಾಡ್ತೀನಿ. ಚೀನಾ ಭಾರತದ ಮೇಲೆ ದಾಳಿ ಮಾಡ್ತದೆ, ಸರಿ ತಾನೆ? ಆ ಯುದ್ಧದಲ್ಲಿ ನಾವು ಸೋಲ್ತೇವೆ. ಹಿಮಾಲಯದ ತಪ್ಪಲಿನ ಸಾವಿರಾರು ಚದರ ಕಿಲೋಮೀಟರ್ ಪ್ರದೇಶವನ್ನು ಅದು ವಶಪಡಿಸಿಕೊಳ್ತದೆ. ನೆಹರು ಅದೊಂದು ಹಾಗೆ ಏನು ಹೇಳ್ತಾರೆ, ಅದು ಬಂಜರು ಪ್ರದೇಶ, ಹೋಗ್ಲಿ ಅಂತೇಳಿ ಸಂಸತ್ತಿನಲ್ಲಿ ಉತ್ತರಿಸ್ತಾರೆ. ಸಂಸತ್ತಿನಲ್ಲಿ ಉತ್ತರಿಸಿದ್ದು ಅದು ನಿಜವೂ ಬಂಜರು ಪ್ರದೇಶ ಆಗಿದ್ರೆ ಅವರು ದಾಳಿ ಮಾಡಿದಾಗ ನಾವು ಯಾಕೆ ಯುದ್ಧ ಮಾಡಬೇಕಾಗಿತ್ತು? ಬದುಕುವ ಹಕ್ಕಿನ ಪ್ರಶ್ನೆ ಅಲ್ಲಿ ಬಂತ ಇಲ್ವಾ? ನಮ್ಮ ಸೈನಿಕರನ್ನ ಅನಗತ್ಯ ನಾವು ಬಲಿ ಕೊಟ್ಟೇವಾ ಇಲ್ವಾ? ಈಗ ಇಲ್ಲೂ ಕೂಡ ನಿಮಗೆ ಅದು ಬಂಜರು ಪ್ರದೇಶ ಹೌದಾಗಿದ್ರೆ ನೀವು ಮೊದಲೇ ಉಡುಗೊರೆ ಕೊಟ್ಟು ಬಿಡ್ಬೋದಿತ್ತಲ್ಲ, ನಮ್ಮ ಅಷ್ಟು ಸೈನಿಕರ ಜೀವ ಉಳಿತಿತ್ತಲ್ಲ. ಈಗ ಅದೇ ಸಿದ್ಧಾಂತವನ್ನು ಅದನ್ನೇ ಇಲ್ಲಿಯೂ ಬಳಸಿಕೊಳ್ಳುವ. ಪಿಣರಾಯಿ ವಿಜಯನ್ ಅದನ್ನು ಬಹಳ ದೊಡ್ಡ ರೀತಿಯಲ್ಲಿ ಮಾನವೀಯತೆಯ ಪ್ರಶ್ನೆ, ಅವರನ್ನು ರಸ್ತೆಯಲ್ಲಿ ಹಾಕಿದ್ದೀರಿ, ಬೀದಿಯಲ್ಲಿ ಹಾಕಿದ್ದೀರಿ, ಚಳಿಯಲ್ಲಿ ಅವರು ಕುಂಬಾರ್ತಾ ಇದ್ರು, ನಡುಗ್ತಾ ಇದ್ರು ಅಂತೇಳಿ ಆದರೆ ನೀವು ಮತ್ತೆ ಅವರ ಆದಾಯ ಅಷ್ಟು ಕಡಿಮೆ ಇತ್ತು ಅಂತೇಳಿ ಹೌದಾಗಿದ್ರೆ ನೀವು ಕರೆದು ಜಾಗ ಕೊಡ್ಬೋದಾಗಿತ್ತು. ಅದಕ್ಕಿಂತ ಹೆಚ್ಚಿನ ಕೂಲಿ ಖಂಡಿತ ನಿಮ್ಮ ರಾಜ್ಯದಲ್ಲಿ ಸಿಗ್ತಾ ಇತ್ತು. ಇದನ್ನು ಬಿಟ್ಟು ನೀವು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಈ ಪರಿಸ್ಥಿತಿ ಅಂತಂದ್ರಿ ಹೇಳಿ. ಆದ್ರಿಂದ ಮಾನವೀಯತೆ ಮತ್ತು ಬದುಕುವ ಹಕ್ಕು ನಾವು ಸಂವಿಧಾನದಲ್ಲಿ ಮೂಡಿಸಿದಷ್ಟು ಮತ್ತು ನಾವು ಬಾಯಲ್ಲಿ ಹೇಳುವಷ್ಟು ಸುಲಭ ಅಲ್ಲ. ನೀವು ಒಂದು ಕಡೆ ಮಾನವೀಯತೆ ತೋರಿಸಿದ್ರೆ ಅದು ಇನ್ನೊಬ್ಬನ ಜೀವಕ್ಕೆ ಗೊತ್ತಾಗ್ತದೆ. ಅಲ್ಲಿ ನೀರಿಲ್ಲ, ಕೆರೆಯ ದಂಡೆಯಲ್ಲಿದೆ, ಅದು ನೀವು ಏಕಾಏಕಿ ಬೆಂಗಳೂರಿನ ಮೂಲಸೌಕರ್ಯ ಏನಾಗಬೇಕು? ಹಾಗಿದ್ರೆ ನೀವು ಅಕ್ರಮವನ್ನೇ ಸಕ್ರಮ ಮಾಡಲಿಕ್ಕೆ ಹೊರಟ್ರೆ ಹಾಗೆ ಸಕ್ರಮದಲ್ಲಿದ್ದವ ಏನು ಮಾಡಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಬರ್ತದೆ. ಆದ್ದರಿಂದ ಈ ಇಡೀ ಪ್ರಕರಣದಲ್ಲಿ ಸರ್ಕಾರ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದನ್ನು ವ್ಯವಹರಿಸಬಹುದಾಗಿತ್ತು. ಅದನ್ನು ಸರ್ಕಾರ ತನ್ನ ರೀತಿಯಲ್ಲಿ ವ್ಯವಹರಿಸದ ಹಾಗೆ ಮಾಡಿದ್ದು ಪಿಣರಾಯಿ ವಿಜಯನ್. ಅದು ಕೂಡ 2026ರಲ್ಲಿ ಬರುವ ಚುನಾವಣೆಯ ಕಾರಣಕ್ಕಾಗಿ ಅಂತ ಹೇಳೋದನ್ನು ನಾವು ಗಮನದಲ್ಲಿ ಇಡಬೇಕು. ಯಾರಿಗೂ ಮಾನವೀಯತೆ ಇಲ್ಲಿ ಬೇಕಾಗಿಲ್ಲ. ಮಾನವೀಯತೆ ಬೇಕಾಗಿದ್ರೆ ಎಷ್ಟೋ ಕುಟುಂಬಗಳು ಅವರ ರಾಜ್ಯದಲ್ಲೂ ಇರ್ಬೋದು, ನೆಲೆ ಇಲ್ಲದವು, ಅವನ್ನೆಲ್ಲ ಸರಿ ಮಾಡಬಹುದಾಗಿತ್ತು. ಆಗ ಹೇಳಿದೆ, ಕೊರೋನಾ ಟೈಮಲ್ಲಿ ನಮ್ಮ ಈ ಕಡೆಗೆ ಬಂದು ಆರೋಗ್ಯ ಸೌಲಭ್ಯನ ಅವರ ರಾಜ್ಯದಲ್ಲೇ ಕೊಡಬಹುದಾಗಿತ್ತು. ಇದು ಯಾವುದನ್ನು ಮಾಡದೆ ಕರ್ನಾಟಕದ ಈ ಹಂತದಲ್ಲಿ ಕರ್ನಾಟಕದ ಈ ಕ್ರಮವನ್ನು ಟೀಕಿಸಬೇಕಾದ್ರೆ ಅದರ ಹಿಂದೆ ಒಂದು ರಾಜಕೀಯ ದುರುದ್ದೇಶ ಇದ್ದೇ ಇದೆ. ಓಕೆ, ದಿನೇಶ್ ಸರ್, ಫೈನಲಿ ಈಗ ನಾನು ಹೇಳೋದಿಷ್ಟೇ. ಈಗ ಕೆಲಸ ಮಾಡುವ ಒಂದು ಇಚ್ಛಾಶಕ್ತಿ ಇದ್ದರೆ, ಉದಾಹರಣೆಗೆ ಹೇಳ್ಬೋದು, ಒಂದು ಕಲ್ಲು ಒಳ್ಳೆ ಒಂದು ಕೆತ್ತನೆಗಾರರಿಗೆ ಸಿಕ್ಕಿದ್ರೆ ಅದು ದೇವರ ರೂಪವೂ ಆಗ್ಬೋದು, ಕೆತ್ತನೆಗಾರ ಸರಿ ಇಲ್ಲದಿದ್ರೆ ಅದು ಚಪ್ಪಡಿ ಕಲ್ಲು ಆಗ್ಬೋದು. ಅದೇ ರೀತಿ ನಮ್ಮ ಪ್ರತಿನಿಧಿಸುವ ಒಂದು ಪ್ರತಿನಿಧಿಗಳು ಸರಿಯಾಗಿ ಇದ್ರೆ ಖಂಡಿತವಾಗಿ ಜನರಿಗೆ ಸವಲತ್ತು ಸಿಗ್ತದೆ. ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು ಪುತ್ತೂರಲ್ಲಿದ್ದಾರೆ. ಅವರು ಈಗಾಗಲೇ ಹೊಸ ಶಾಸಕರು, ಅವರು 300 ಎಕರೆ ಜಾಗವನ್ನು ಮನೆ ನಿವೇಶನಕ್ಕಾಗಿ ಈಗ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆಗಿದೆ. ಅಶೋಕ್ ರೈ ಅವರು 300 ಈಗಾಗಲೇ ಅಲ್ಲಿ 4000ಕ್ಕಿಂತ ಹೆಚ್ಚು ಅವರು ಬಂದ ಮೇಲೆ 94C ಅಲ್ಲಿ ಹಕ್ಕುಪತ್ರ ಕೊಟ್ಟರು. ಟೋಟಲ್ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಕಾಲದಿಂದ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿ ಕೂತವರಿಗೆ ಒಂದು ಏನಾದ್ರೂ ಸವಲತ್ತು ಕೊಡ್ಬೇಕಂತ ಹೇಳಿ ಅಲ್ಲಿ ಮುಸ್ಲಿಮರನ್ನು ನೋಡ್ಲಿಲ್ಲ, ಹಿಂದೂಗಳನ್ನು ನೋಡ್ಲಿಲ್ಲ, ಕ್ರಿಸ್ತರನ್ನು ನೋಡ್ಲಿ, ಯಾರು ಸರ್ಕಾರಿ ಜಾಗದಲ್ಲಿ ಕುಟುಂಬ ಸಮೇತವಾಗಿ ಮನೆ ಕಟ್ಟಿ ನಿರ್ವಸಿತರು ಯಾರು ಇದ್ದಾರೆ ಬಡವರು, ಅವರಿಗೆ 1 ಲಕ್ಷಕ್ಕೆ ಹೆಚ್ಚು ಹಕ್ಕುಪತ್ರ ಕೊಟ್ಟ ಸರ್ಕಾರ ಇದ್ರದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ನಾನು ಹೇಳಲಿಕ್ಕೆ ಬರ್ತೇನೆ. ಯಾವ ಸರ್ಕಾರ ಕೂಡ ಕೊಡ್ಲಿಲ್ಲ, ಅದು ಮಾತ್ರ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಈ ಊರಲ್ಲಿ ಬೇರೆ ಬೇರೆ ಜಿಲ್ಲೆ, ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇಕಾದಷ್ಟು ಸರ್ಕಾರಿ ಜಾಗ ಇದೆ. ನಮ್ಮ ಮಂಗಳೂರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳುವ. ಆದ್ರಿಂದ ಇವತ್ತು ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಒಂದು ಗಮನಕ್ಕೆ ತರಲಿಕ್ಕೆ ಬೇಕಂತ ನಾನು ಹೇಳ್ತಾ ಇದ್ದೇನೆ. ಸಿಟಿಯಲ್ಲಿ
ನಗರ ಪ್ರದೇಶದಲ್ಲಿ ಜಾಗ ಇಲ್ಲದಿದ್ರು ಕೂಡ ರೂರಲ್ ಏರಿಯಾದಲ್ಲಿ ಜಾಗ ಇದ್ರೆ ನಗರ ಪ್ರದೇಶದವರು ಕೂಡ ಅಲ್ಲಿ ಹೋಗಿ ನೆಲೆಸುವಂತ ಒಂದು ಸಾಫ್ಟ್ವೇರ್ ಅಲ್ಲಿ ಇಂಪ್ಲಿಮೆಂಟ್ ಅನ್ನು ಮಾಡಿದ್ದಾರೆ. ಅದು ಅಶೋಕರಯ್ಯ ಕಾರಣಕ್ಕಾಗಿ ಅದು ಹೆಚ್ಚು ಮೊನ್ನೆ ಇಂಪ್ಲಿಮೆಂಟ್ ಆಗಿದೆ. ಇದರಲ್ಲಿ ಕೂಡ ನಮ್ಮ ಉಳ್ಳಾಲದಲ್ಲಿ ಕೂಡ 50 ಎಕರೆಯಷ್ಟು ಜಾಗವನ್ನು ನಾವು ಈಗಾಗಲೇ ನಾವು ಮೀಸಲನ್ನು ಇಟ್ಟಿದ್ದೇವೆ ಬೇರೆ ಬೇರೆ ಗ್ರಾಮಗಳಲ್ಲಿ. ಅದೇ ರೀತಿ ಸುರತ್ಕಲ್ನಲ್ಲಿ ಮೊಯ್ದೀನ್ ಬಾವ MLA ಇರುವಾಗ ಅಲ್ಲಿ ಕೂಡ ನೋಡಿ, ನಾನು ಸರ್ವೆ ನಂಬರ್ ಸಮೇತ ಬಡಗೆ ಎಕರಲ್ಲಿ 28/1ರಲ್ಲಿ 5 ಎಕರೆ, 87/1ರಲ್ಲಿ 3.65 ಎಕರೆ, ಮತ್ತೆ ಅದೇ ರೀತಿ ಕೆಂಜಾರಲ್ಲಿ 180/4ರಲ್ಲಿ 4.92 ಎಕರೆ DC ಮನ್ನ ಜಾಗ, ಅದು SST ಅವರಿಗೆ ಕೊಡಲಿ. ಮತ್ತೆ ಮತ್ತೊಂದು ಕಡೆಯಲ್ಲಿ 71/2ಯಲ್ಲಿ 1 ಎಕರೆ ಜಾಗ ಬಜ್ಪೆಯಲ್ಲಿ. ಇಂಥದ್ದೆಲ್ಲ ಎಷ್ಟು ಜಾಗವನ್ನು ಮೀಸಲಿಟ್ಟು ಕೂಡ ಅದನ್ನು ಇಂಪ್ಲಿಮೆಂಟ್ ಆಗಲಿಲ್ಲ. ಬಡವರು ಎಷ್ಟೋ ಜನರು ಮನೆ ಕಟ್ಟಲಿಕ್ಕೆ ಒದ್ದಾಡ್ತಿದ್ದಾರೆ, ಬಾಡಿಗೆ ಕೊಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಇಂತಹ ಒಂದು ಕೆಲಸ ಮಾಡೋದು ಬಿಟ್ಟು ಯಾರೋ ಏನು ಮಾಡಿದ್ದಕ್ಕೆ ಒಂದು ಹೇಳುವುದಲ್ಲ. ಇವತ್ತು ನೋಡಿ, ಭರತ್ಲಾಲ್ ಮೀನಾ ಇರುವಾಗ ನಮ್ಮ ಈ ಪ್ರದೇಶ ಎಷ್ಟು ಸಪುರವಾಗಿತ್ತು, ರೋಡ್ ಅಲ್ಲ, ನಾವು ವಂಪನಕಟ್ಟೆ ನೋಡ್ಬೇಕಿತ್ತು. ಒಂದೊಂದು ಅಧಿಕಾರಿ ಅವರು ಬರ್ತಾರೆ, ಒಳ್ಳೆ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ, ಇದನ್ನು ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಮಾಡ್ಬೇಕೆಂಬ ಒಂದು ಮನಸ್ಸು ಇರ್ತದೆ. ಸರ್ಕಾರ ಕೊಟ್ಟರು ಕೂಡ, ದೇವರು ಕೊಟ್ಟರು ಕೂಡ ಪೂಜಾರಿ ಬಿಡ್ಲಿಲ್ಲ ಅಂತ ಹೇಳಿದಾಗೆ ಇವರು ನೋಡಿ, ಇವತ್ತು ಸರ್ಕಾರದ ಒಂದು ಅವಕಾಶವನ್ನು ಬಳಕೆ ಮಾಡಿಕೊಂಡು ಆ DC ಅವರು, ಭರತ್ಲಾಲ್ ಮೀನವರು ಈ ಮಂಗಳೂರು ಪ್ರದೇಶವನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಏನೆಲ್ಲ ಕೆಲಸ ಮಾಡಿದೆ. ಅಗಲೀಕರಣ ಮಾಡುವಾಗ ಕೆಲವೊಂದು ಸೈಟ್ಗಳು, ಅಂಗಡಿಗಳು ಎಲ್ಲ ಹೋಗಿದೆ. ಅವರಿಗೆ ಕೆಲವರಿಗೆ ಪುನರ್ವಸತಿ ಆಗಿದೆ, ಕೆಲವರಿಗೆ ಆಗಲಿಲ್ಲ, ಅದನ್ನು ಬೇರೆ ವಿಷಯ ಅಲ್ಲ, ಆಗಿದೆ. ಇಂಥ ಒಂದು ಅಧಿಕಾರಿಗಳು ಕೂಡ ಒಳ್ಳೆ ಅಧಿಕಾರಿಗಳು ಬರಬೇಕು. ಇಚ್ಛಾಶಕ್ತಿ ಉಳ್ಳ ಒಂದು ಪ್ರತಿನಿಧಿ ಶಾಸಕರು ಕೂಡ ನಮ್ಮ ಕ್ಷೇತ್ರದಲ್ಲಿ ಬಂದ್ರೆ ಖಂಡಿತವಾಗಿ ಬಡವರ ಬಗ್ಗೆ ಒಂದು ಒಳ್ಳೆ ಕೆಲಸ ಆಗ್ತದೆ ಹೊರತು ಇದರಲ್ಲಿ ಏನೋ ಒಂದು ಜನರಿಗೆ ಮಾಡ್ಲಿಕ್ಕೆ ಹೋಗೋ ಅಲ್ಲಿ ಮುಸ್ಲಿಮರನ್ನು ಹುಡುಕೋ ಕೆಲಸ ಮಾಡಬಾರ್ದು. ಖಂಡಿತವಾಗಿ ಯಾರೇ ಆಗ್ಲಿ ಮಾಡಬಾರ್ದು. ಮುಸ್ಲಿಂ ಅಂತ ಹೇಳಿಕೊಂಡು ಓಟು ರಾಜಕಾರಣ ಮಾಡಿಕೊಂಡು ಅದರ ಹಿಂದೆ ಹೋಗಬಾರ್ದು ಅಂತ ನನ್ನೊಂದು ವಿನಂತಿ. ಹೇಳ್ತೀನಿ, ನಮ್ಮ ಜನಾರ್ದನ ಪೂಜಾರಿ ಅವರು ಇದೇ ರೀತಿ ಚಾಲೆಂಜ್ ಅನ್ನು ಕೊಟ್ಟಿದ್ರು. ನೀವೇನಾದರೂ KS ರಾವ್ ಹಂಪನಕಟ್ಟೆಯನ್ನು ಅಗಲೀಕರಣ ಮಾಡಿದರೆ ನಿಮಗೆ ಹಾರ ಹಾಕ್ತೀನಿ ಅಂತ. ಆವಾಗ ಯೋಗೀಶ್ ಭಟ್ರು ಇಲ್ಲಿ MLA ಆಗಿದ್ದರು, ಗಣೇಶ್ ಹೊಸಬೆಟ್ಟರು ಅವರು ಮೇಯರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಅಗಲೀಕರಣ ಆಯಿತು, ಫುಟ್ಪಾತ್ ಸಮೇತ ಅಗಲೀಕರಣ ಆಯಿತು. ಆಗ ಜನಾರ್ದನ್ ಪೂಜಾರಿ ಅವರೇ ಇವರು ಹೇಳಿದರೆ, ಆ ವಿಷಯಕ್ಕೆ ಬರ್ತಾ ಇದ್ದೀನಿ, ಜನಾರ್ದನ್ ಪೂಜಾರಿ ಅವರೇ ಮಾಲಾರ್ಪಣೆ ಮಾಡಿಕೊಂಡು ಭೇಷ್ ಹೇಳಿದರು ಅಂದಿನ BJP ಸರ್ಕಾರಕ್ಕೆ ಮತ್ತು ಯೋಗೀಶ್ ಭಟ್ರಿಗೆ. ಅದರ ನಂತರ ಕಾಸ್ಟ್ರೀಟ್ನ ಅಗಲೀಕರಣ ಇದೆಲ್ಲ ಆಯಿತು. ಇದು ಅಭಿವೃದ್ಧಿಗೆ BJP ಕೊಡುವಂತಹ ಒಂದು ಉತ್ತರ ಒಂದು. ಮತ್ತು ಇವಾಗ ಇವರು ಹೇಳಿದಷ್ಟು ಏನಂತ ಹೇಳಿದರೆ, ಅದಕ್ಕೆ ಯಾರಿಗೋ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಂತೆ ವಾದವನ್ನು ಇಟ್ಟರು. ನಾವು ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ನಾನು ಕೂಡ ಇಂಥ ಸಾವಿರಗಳನ್ನು BJP ಸಾಧನೆಗಳನ್ನು ಹೇಳಲಿಕ್ಕೆ ಸಾವಿರಗಟ್ಟಲೆ ಇದೆ. ಆದರೆ ಈ ವಿಷಯದಲ್ಲಿ ಏನಾಯಿತು, ನೀವೇ ಹೇಳಿದ್ರಿ 150 ಎಕರೆಯನ್ನು ನಿರ್ವಸತಿಗರನ್ನಾಗಿ ಮಾಡಿದ್ರಿ. ಆದರೆ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡು 5 ಎಕರೆಯವರಿಗೆ ಮಾತ್ರ ನೀವು ತತ್ಕ್ಷಣದಲ್ಲಿ 2 ದಿನದಲ್ಲಿ ಅವರಿಗೆ ಕೊಟ್ಬಿಟ್ರಿ. ಉಳಿದವರೆಲ್ಲ ನಿರಾಶ್ರಿತರಲ್ವೇನೋ, ಅವರೆಲ್ಲ ಕೊಡ್ಲಿಲ್ಲ. ಅದನ್ನು ಮಾತ್ರ ಹೇಳ್ಬೇಡಿ, ಕೊಡ್ಲಿಲ್ಲ. ನೋಡಿ, ಆಲೋಚನೆ ಮಾತ್ರ ಮಾಡಿ ವಿಷಯ ಅಂತ ಅಲ್ಲಿ ಕುತ್ಕೊಂಡು ಸಿದ್ದರಾಮಯ್ಯನವರು ಹೇಳಿದ್ರು, ಅಷ್ಟು ಹಾಗೆ ನೀವು ವಿಧಾನಸಭೆ ರೆಸಲ್ಯೂಷನ್ ನಲ್ಲಿ ತರಬೇಕಾಗುತ್ತೆ ಸ್ವಾಮಿ. ಯಾಕಂತ ಹೇಳಿದ್ರೆ ಪಕ್ಷಪಾತಿ ಧೋರಣೆ ಆಗುತ್ತೆ. ಯಾರಾದ್ರೂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದರೆ ನಾನು ಸರತಿಯಲ್ಲಿ ಇದ್ದೆ, ಇವರಿಗೆ ಯಾಕೆ ಮುಂದೆ ಕೊಟ್ಟರು ಅಂತ ಹೇಳಿದ್ರೆ ಅದೆಲ್ಲ ಅದ್ರಲ್ಲಿ ಫೇಲ್ ಆಗುತ್ತೆ, ಅದೆಲ್ಲ ಗೊತ್ತಿದೆ. ಆದರೆ ಇವರಿಗೆ ಬೇಕಿರೋದಂತ ಗೊತ್ತುಂಟ ಮರ್ರೆ, ಈ ಮುಸ್ಲಿಂ ಓಟಿನ ಒಂದು ಗುಂಗಿದೆಯಲ್ಲ, ಅದರಿಂದ ಹೇಗಾದ್ರೂ ನೋಡಿ ಕಾಂಗ್ರೆಸ್ ಹೊರಗೆ ಬಂದ್ರೆ ನೀವು ಎಲ್ಲರೊಂದು ಸಮಾನವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಒಬ್ಬರ ಕಡೆಗೆ ಮಾತ್ರ ಅಲ್ಲ, ಅಯ್ಯೋ ಗಂಟಾಗಿ ಬೋರ್ಡ್ ಅದು ಬೇಡ, ಬಿಟ್ಟುಬಿಡಿ. ನಮಗೂ ಕೂಡ ಯಾವುದೇ ಓಟಿನ ಗೆಳಬೇಡ, ಒಳ್ಳೆ ಕೆಲಸ ಮಾಡೋಣ, ನಾವು ಒಳ್ಳೆ ಕೆಲಸ ಮಾಡೋಣ. ರಾಜ್ಯದಲ್ಲಿ ನೀವು ಕೂಡ ಒಳ್ಳೆ ಕೆಲಸ ಮಾಡಿ, ಅದರ ಮುಖಾಂತರ ಜನರಿಗೆ ಹೋಗೋಣ. ತದನಂತರ ಯಾರಿಗೆ ಆಯ್ಕೆ ಮಾಡ್ತಾರೆ ಅವ್ರು 5 ವರ್ಷ, ಅವರಲ್ಲಿದ್ರೆ ಇನ್ನೊಬ್ರು, ಈ ರೀತಿಯಾಗಿ ಮಾಡಬೇಕು. ಆದರೆ ಒಂದರ ಹಿಂದೆ ಬಿದ್ದು ಆ ಒಂದು ಓಟಿಗೋಸ್ಕರ ಪಾಪ ಅವರೂ ಕೂಡ ಉದ್ಧಾರ ಆಗುವುದಿಲ್ಲ. ನಾವು ಕೂಡ ಅಕ್ರಮವಾಗಿ ಮಾಡಿದ್ರು ಕೂಡ ನಮಗೆ ಬಲಕ್ಕೆ ಕಾಂಗ್ರೆಸ್ ನಿಲ್ಲುತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸದಲ್ಲಿ ಅಕ್ರಮದಲ್ಲೇ ಹೋಗ್ತಾರೆ. ಆದ್ದರಿಂದ ಅವರು ಕೂಡ ಬದುಕಿನಲ್ಲಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ಕಾನೂನನ್ನು, ಸಂವಿಧಾನವನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ಬೇರೆ ಏನೂ ಬೇಡ, ಬೇರೆ ಏನೇನು ಬೇಡ. ಆ ಮೊದಲೇ ಏನಾದ್ರು ಕಾನೂನಿನ
ಬಗ್ಗೆ ಕಾಳಜಿ ಇಡ್ತಿದ್ರೆ ಅಲ್ಲಿ ಅಕ್ರಮ ಲೇಔಟ್ ಆಗ್ತಿರ್ಲಿಲ್ಲ. ವಾಸಿಂ ಬೇಗ್ ಬೆಂಗಳೂರಿನ ಕಾಂಗ್ರೆಸ್ ನಗರ ಉಪಾಧ್ಯಕ್ಷ ಆ ವಾಸಿಂ ಲೇಔಟ್ ಅನ್ನು ಮಾಡ್ತಾನೆ ಇರ್ಲಿಲ್ಲ. ಅವನನ್ನು ಹುಡುಕಿ ಸ್ವಾಮಿ, ಅವನ ಹತ್ರ ಏನು ಹಣ ಅವನು ತಗೊಂಡಿದ್ದಾನೋ ಅವನಂತ ಕಸಿದು ಆ ಬಡವರಿಗೆ ಕೊಡಿ. ಎಲ್ಲಾದ್ರೂ ಕೂಡಲೇ ಆ ಒಂದು ಕೆಲಸ ಮಾಡಿದರೆ 4 ಲಕ್ಷ 5 ಲಕ್ಷ ಮಾಡಿದರೆ ಎಲ್ಲಾದ್ರೂ ಅಡ್ವಾನ್ಸ್ ಕೊಟ್ಟು ಒಂದು ಬಾಡಿಗೆ ಮನೆಯಲ್ಲಿ ಅವರು ಇರುವಂತ ವ್ಯವಸ್ಥೆ ಅವರವರೇ ಮಾಡ್ಕೊಳ್ತಾರೆ. ಇದು ಬೀದಿಗೆ ತಂದದ್ದು ಕಾಂಗ್ರೆಸ್. 2023 ನಂತರ ಯಾವ ಸರ್ಕಾರ ಇತ್ತು ಸ್ವಾಮಿ? ಯಾರು ಒಂದೆರಡು ವರ್ಷದಲ್ಲಿ ಆಗ್ತದ? ಯಾವ ಜೈ ಭೀಮಾ ಅಲ್ಲ, ಅದು ಮತ್ತೆ ನೀವು ಕೊಟ್ಟಂತ ಇದು 2000 ಅಲ್ಲ, ನೀವು ಸ್ಯಾಟಲೈಟ್ ನಲ್ಲಿ ನೀವೇ ಹೋಗಿ ಅಲ್ಲ 2023ರಲ್ಲಿ ಇರ್ತಕ್ಕಂಥ ಲೇಔಟ್ ನ ಫೋಟೋ, ಇವಾಗ ಇರ್ತಕ್ಕಂಥ ಲೇಔಟ್ ನ ಫೋಟೋ, ಆವಾಗ ಇದ್ದಂತ ಹೊಂಡವನ್ನು ಮುಚ್ಚಿ ಇವಾಗ ಇಲ್ಲಿ ಮಾಡಿದೆ. ಅಲ್ಲಿರತಕ್ಕಂಥ ನೀವು ಬೀಳಿಸುವಾಗ ಅದು ಕೂಡ ಸಂಪೂರ್ಣ ಸಾರಣೆ ಆಗಿರತಕ್ಕಂಥ ಮನೆಗಳೆಲ್ಲ ನೆನಪಿರ್ಬೇಕು, ನೋಡ್ಬೇಕು ನೀವು ಅಲ್ಲಿ. ಥ್ಯಾಂಕ್ ಯು ಮೋರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿ ಆಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೇಜಸ್ವಿನಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳು, ಮಲ್ಲಿಕಟ್ಟೆ, ಮಂಗಳೂರು. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. This is where craftsmanship finds its true home. Sadhguru Ayurveda Gram Floor Soap. Rohan Corporation India Private Limited, signature of trust. Invest in workspaces managed by Vertex. Invest smart. Invest in Mangaluru. Shashi Mate. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಲಲಿತಾನಲ್ಲಿ ಆಭರಣ ತಗೊಳ್ಳಿ, ಅಧಿಕ ಹಣ ಉಳಿತಾಯ ಮಾಡಿ.